ನೀವು ಏನೇ ಮಾಡಿರಿ, ಸಿನಿಮಾಗಳ ಪ್ಯಾಷನ್ ಇರಲಿ, ಅದರಿಂದನೇ ಹೋಗಿ ನಿಮ್ಮ ಒಂದು ಬ್ಯೂಟಿಫುಲ್ ಕೆರಿಯರ್ನ ಹಾಳು ಮಾಡ್ಕೊಬೇಡಿ. ಏನಕ್ಕಂದರೆ ಒಂದು ರೆಗ್ಯುಲರ್ ಇನ್ಕಮ್ ಅಂತ ಒಂದು ಮಾಡ್ಕೊಳ್ಳಿ. ಅಷ್ಟೇ ದರ್ಶನ್ ಸರ್ ಅಂದರೆ ತುಂಬ ಇಷ್ಟ, ಅವ್ರ ಸಿನಿಮಾ ನೋಡೋಕ್ಕೆ ಕಾಯ್ತಾ ಇರ್ತೀನಿ. ಆಮೇಲೆ ಶಿವಣ್ಣನ ಮುಂಚೆ ನೋಡ್ತಾರ, ಜೋಗಿ ಥರ ಈಗ 2 ವರ್ಷ 3 ವರ್ಷ ನಾವು ಸಿನಿಮಾ ಕಾಯ್ತಾ ಇರ್ತೀವಿ, ನಮಗೂ ವಯಸ್ಸಾಗೋಗ್ಬಿಡುತ್ತೆ, ಸಿನಿಮಾ ಹೀರೋಗೂ ವಯಸ್ಸಾಗೋಗ್ಬಿಡುತ್ತೆ ಅಲ್ವಾ. ಸೊ ಅಲ್ಲಿ ಜನ್ರೇಷನ್ ಚೇಂಜ್ ಆಗುತ್ತೆ. ಇವತ್ತು ನೋಡಿದಿರಾ ಜನ ಥಿಯೇಟ್ರಿಗೆ ಬರಲ್ಲ ಅಂತಾರೆ. ಯಾಕೆ ಬರಲ್ಲ ಸರ್? ಈಗ ಮೊನ್ನೆ ಇವತ್ತು ಭೀಮಾ ರಿಲೀಸ್ ಆಯಿತು, ಬರಲಿಲ್ವಾ? ಮೊನ್ನೆ ಶಾಸ್ತ್ರಿ ರಿಲೀಸ್ ಆಯಿತು, ಬರಲಿಲ್ವಾ? ಸೊ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಡೆಫಿನೆಟ್ಲಿ ಜನ ನುಗ್ತಾರೆ. ಅಂದರೆ ಆಲ್ಮೋಸ್ಟ್ ನೀವು ಒಂದು ಸಿನಿಮಾಗಳಲ್ಲಿ ಏನು ಮಾಡಿದಿರೋ ಆಲ್ಮೋಸ್ಟ್ ನೆಗೆಟಿವ್ ರೋಲ್ಸ್ ಅಲ್ವಾ? ಆಲ್ಮೋಸ್ಟ್ ನಂಗೆ ಬಂದಿರೋದು, ನಾನು ಹುಡ್ಕೋ ಬರೋದೇ ನೆಗೆಟಿವ್ ರೋಲ್ಸು 100%. ಸೊ 1-2 ಸೀರಿಯಲಲ್ಲಿ ಪೊಲೀಸ್ ಕಾಪ್ ಆಗಿ ನನಗೆ ಆಫರ್ ಕೊಟ್ಟರು, ನೀವು ಮಾಡಿ ಅಂತ. ಸೊ ಬಟ್ ನನಗೆ ಅದು ಆ್ಯಕ್ಚುಲಿ ನಾನು ಊರಲ್ಲಿ ಇದ್ದೆ ಸಮಯನೇ. ಸೊ 2 ಆಫರ್ ಬಂದಿತ್ತು ನನಗೆ, ಹುಡ್ಕೊಂಡ್ಬಂತು. ಅದು ನಾನು ಮಾಡಲಿಲ್ಲ. ಏನಕ್ಕಂದರೆ ನನಗೆ ನಮ್ಮದೊಂದು ಎಥಿಕ್ಸ್ ಇರುತ್ತೆ. ಬಿಗ್ ಸ್ಕ್ರೀನಲ್ಲಿ ಒಂದು ಸ್ವಲ್ಪ ಮಟ್ಟಕ್ಕೆ ಸ್ವಲ್ಪ ಮಾಡ್ಕೊಳ್ಳೋಣ, ಪ್ರೊಜೆಕ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಬರೋಣ ಸ್ಕ್ರೀನ್ ಪ್ಲೇ, ಸ್ಮಾಲ್ ಸ್ಕ್ರೀನ್ ಬರೋಣ ಅಂತ ನನ್ನದೊಂದು ಅಚೀವ್ಮೆಂಟ್. ಹಂಗಾಗಿ ನಾನು ಜಾಸ್ತಿ ಇದ್ರ ಕಡೆ ಒತ್ತು ಕೊಡಲಿಲ್ಲ. ನಾನು ಮಾಡಿದ್ರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡೋಣ. ಏನಕ್ಕಂದರೆ ಇದನ್ನು ಅವಲಂಬಿತವಾಗಿಲ್ಲ. ನನಗೇನಂದರೆ ಸಿನಿಮಾದಲ್ಲಿ ನಾನೇನು ನಮ್ಮ ಕೊಡಗು ಭಾಗದಿಂದ ಒಬ್ಬ ಅದ್ಭುತ ಪ್ರತಿಭೆ ಬಂದ. ಸೊ ನಾನು ಬೆಳೆದ್ರೆ ನಮ್ಮೂರಿಗೆ ಏನು ಮಾಡಬೇಕು ಅನ್ನೋ ಕೆಪಾಸಿಟಿ. ಈ ಒಂದು ಚಿತ್ರರಂಗದಲ್ಲಿ ನಿಮ್ಮಂಥ ಕಲಾವಿದರಿಗೆ ಪೇಮೆಂಟ್ನಲ್ಲಿ ತಾರತಮ್ಯ ಇದೆ ಅಂತ ಕೇಳ್ಪಟ್ಟಿದ್ವಿ, ನಿಜನಾ ಸರ್? ಅದು ನಾವು ಹೆಂಗೆ ಮಾಡ್ಕೋತೀವಿ ಅದ್ರ ಮೇಲೆ ಹೋಗುತ್ತೆ. ಕೆಲವರು ಅದನ್ನೇ ಹೇಳಿದ್ನಲ್ಲ, ಇವಾಗ ಅದನ್ನೇ ಅವಲಂಬಿತವಾಗಿರೋರು ಇರ್ತಾರೆ ಒಂದಷ್ಟು ಪೇಮೆಂಟ್ಗಳಿಗೆ. ಸೊ ಬಟ್ ನನಗೆ ಆಫರ್ಗಳು ದೇವ್ರ ದಯೆಯಲ್ಲಿ ಅವರೇ ಹುಡ್ಕೊಂಡು ನನ್ನ ಸೆಲೆಕ್ಟ್ ಮಾಡಿದ ಮೇಲೇ ನಾನು ಸಿನಿಮಾಗಳು ಮಾಡಿದ್ದೀನಿ. ಹಂಗಾಗಿ ನಾನು ಏನು ಕೇಳಿದ್ದೀನಿ ಅದನ್ನು ನನಗೆ ಮೋಸ ಮಾಡಿಲ್ಲ, ದೊಡ್ಡ ಮಟ್ಟದಲ್ಲಿ ಕೇಳಿದ್ದೀನಿ ಅಂತಲ್ಲ. ಈಗ ಸಿನಿಮಾ ಚಿತ್ರರಂಗಕ್ಕೆ ಕಾಲಿಡ್ತಾ ಇದಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಹೇಳ್ತೀನಿ, ನೀವು ಏನೇ ಮಾಡಿರಿ, ಸಿನಿಮಾಗಳ ಪ್ಯಾಷನ್ ಇರಲಿ, ಅದರಿಂದನೇ ಹೋಗಿ ನಿಮ್ಮ ಒಂದು ಬ್ಯೂಟಿಫುಲ್ ಕೆರಿಯರ್ನ ಹಾಳು ಮಾಡ್ಕೊಬೇಡಿ. ಏನಕ್ಕಂದರೆ ಒಂದು ರೆಗ್ಯುಲರ್ ಇನ್ಕಮ್ ಅಂತ ಒಂದು ಮಾಡ್ಕೊಳ್ಳಿ. ಒಂದು ರೆಗ್ಯುಲರ್ ನೀವೇನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೈಡ್ ಸೋರ್ಸ್ನ ಇಟ್ಕೊಂಡು ನೀವು ಈ ಚಿತ್ರರಂಗ ನಾವು ಇಂಥದ್ದೇ ವ್ಯವಹಾರ ಮಾಡ್ತಾ ಅಂತ ಎಲ್ಲ ಬಿಸ್ನೆಸ್ಸು ಕೈ ಹಾಕ್ತೀವಿ ನಾವು. ಸೊ ಆಲ್ಮೋಸ್ಟ್ ನಮ್ಮದು ಸಣ್ಣ ಪುಟ್ಟ ಫಿನಾನ್ಸ್ ನಡೀತಾ ಇದೆ, ಆಮೇಲೆ ಒಂದಷ್ಟು ರಿಯಲ್ ಎಸ್ಟೇಟ್ಸು ನಡೀತಾ ಇದೆ. ಸೊ ನಾವಿಲ್ದಾಗ ನಮ್ಮ ಹುಡುಗರು ಮೇಂಟೈನ್ ಮಾಡ್ತಾರನೋ ನಾವು ಮಾಡ್ಕೊಂಡಿದ್ದೀವಿ. ಒಂದು ಸೈಡ್ ಸೋರ್ಸ್ನ ಇಟ್ಕೊಂಡು 100% ಸೈಡ್ ಸೋರ್ಸ್ ಇನ್ಕಮ್ ಅಂದರೆ ಬೆಂಗಳೂರಲ್ಲಿ ಬದುಕಾಯ್ತದೆ ಹೇಳಿ ನೋಡೋಣ. ಏನಕ್ಕಂದ್ರೆ ಇಷ್ಟು ವರ್ಷ ನಾನು ಗೊಬ್ಬರ ಹಾಕಿದ್ದೀನಿ. ಆ ಗೊಬ್ಬರ ಇವತ್ತು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಎಲ್ರಿಗೂ ಸಡನ್ ಬೆಂಗಳೂರು ಬಂದ ತಕ್ಷಣ 24 ಗಂಟೆ ಕೆಲಸ ಮಾಡ್ಕೊಂಡೇ ಬದುಕಬೇಕು. ಬಟ್ ನಮಗೆ ದೇವ್ರ ದಯೆಯಲ್ಲಿ ಒಂದಷ್ಟು ವಿದ್ಯೆಗಳು ಕಲ್ತ್ಕೊಂಡಿದ್ದೀವಿ, ಒಂದಷ್ಟು ದುಡಿಮೆ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದು ನಮ್ಗೆ ಗೊತ್ತಿದೆ. ನಾವು ನಡೆಸೋ ಒಂದು ಕೆಪಾಸಿಟಿ ಇರಬೇಕು. ನೇರವಾಗಿ ಒಂದು ಅವಲಂಬಿತವಾಗಿ ಬರಬಾರ್ದು ಅಂತ ನೀವು ಹೇಳ್ತೀರಿ. 100%. ಅದು ಒಂದೇ ಸಿನಿಮಾ ಒಂದೇ ನಂಬ್ಕೊಂಡು ಊಟಕ್ಕೆ ಏನು ಮಾಡ್ತೀರಾ, ತಿನ್ನಕ್ಕೆ ಏನು ಮಾಡ್ತೀರಾ ಅಲ್ವಾ? ಆ ಒಂದು ಕಾಲ ಹೋಯ್ತು, ಆ ಒಂದು ಡೆಫಿನೆಟ್ಲಿ ಹೋಯ್ತು. ಅದು ಇವತ್ತಿನ ದಿನದಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಚಾಲೆಂಜಿಂಗ್ ಲೈಫ್ ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಇವತ್ತು. ಹಾಗೇನೆ ಈ ಥಿಯೇಟ್ರುಗಳು ಮುಚ್ಚೋಗೋದ್ರ ಬಗ್ಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಬ್ಯೂಟಿಫುಲ್, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನೀವು. ಥಿಯೇಟ್ರುಗಳು ಹೋಗೋಕ್ಕೆ ನಿಜವಾದ ಕಾರಣ ಇವತ್ತು ನಾವೆಲ್ಲ ದೊಡ್ಡ ಹೀರೋಗಳು ಅಂತ ಹೇಳ್ತೀವಿ ನೋಡಿ, ಇವರೆಲ್ಲ ವರ್ಷಕ್ಕೆ ಒಂದಷ್ಟು ಸಿನಿಮಾಗಳು ಮಾಡಬೇಕು. ಏನಕ್ಕಂದರೆ ಇವರೆಲ್ಲ ಅವರ ಫೇಮು ನೇಮ್ಗೋಸ್ಕರ ಇವತ್ತು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣ್ತಾ ಇದೆ. ಏನಕ್ಕಂದರೆ ಸ್ಟಾರ್ಟಿಂಗ್ ನೋಡ್ತೀರಾ, ಸಿನಿಮಾ ಹೀರೋ ಆಗಬೇಕಂದ್ರೆ ಜನಕ್ಕೆ ಕೈ ಮುಕ್ಕೊಂಡು ಬೆಳೆಸಿ ಅಂತಾರೆ. ಸಿನಿಮಾ ಗೆದ್ದ ತಕ್ಷಣ ಇಂಟರ್ವ್ಯೂ ಕರೆದ್ರು ಚಾನಲ್ಸ್ಗಳು, ಒಂದು ದೊಡ್ಡ ಚಾನಲ್ಲ ಬರ್ತೀನಿ ಈ ಥರ ನೋಡ್ಬಿಡ್ತಾರೆ ಆಟಿಟ್ಯೂಡ್ಸ್ಗಳು. ಆಮೇಲೆ ಯಾರಾದರೂ ಫೋಟೋ ಕೇಳೋಕೆ ಹೋದ್ರೂ 4-5 ಜನ ಬೌನ್ಸರ್ಸ್ ಹಾಕೊಂಡು ಬರ್ತಾರೆ. ದಯವಿಟ್ಟು ಈ ಸಿನಿಮಾ ಇಂಡಸ್ಟ್ರಿಯವರು ಈ ಕೆಲಸ ಮಾಡಬೇಡಿ. ನಿಮ್ಮನ್ನು ಜನ ಬೆಳೆಸ್ತಾರೆ. ಅವ್ರು ಅವ್ರೇನು ದುಡ್ಡು ಕೇಳ್ತಾರ? ಅವ್ರು ಕೇಳೋದು ನಿಮ್ಮ ಪ್ರೀತಿ, ನಿಮ್ಮ ಜೊತೆ ಒಂದು ಫೋಟೋ. ದಯವಿಟ್ಟು ಬಾಡಿ ಗಾರ್ಡ್ಸ್ನ ಬಿಟ್ಟು ಅವ್ರನ್ನ ತಳ್ಳೋದು, ಅವ್ರನ್ನ ದೂರ ಮಾಡೋದು ದಯವಿಟ್ಟು ಮಾಡಬೇಡಿ. ಎಷ್ಟೇ ದೊಡ್ಡ ಹೀರೋಗಳ ತಲೆ ಬಾಗ್ರಿ, ನೀವು ಮೊದಲು ಹೆಂಗೆ ಬಂದ್ರಿ ಅದನ್ನು ಮರಿಬೇಡಿ. ಆಟಿಟ್ಯೂಡ್, ನನಗೆ ದೇವರಣ್ಣ ಆಟಿಟ್ಯೂಡ್ ಅನ್ನೋ ಅವತ್ತು ಗೊತ್ತಿಲ್ಲ, ಇವತ್ತು ಗೊತ್ತಿಲ್ಲ, ಇನ್ನು ಮುಂದಕ್ಕೂ ಬರಲ್ಲ. ನಮ್ಮನ್ನು ಬೆಳೆಸ್ತವ್ರು, ಕೈ ಹಿಡಿದವರು. ಇವತ್ತು ಅಷ್ಟೇ ನಮ್ಮ ಪ್ರೋಗ್ರಾಮ್ ಬಂದಿದ್ದ ತಕ್ಷಣ ನನ್ನ ಗೆಳೆಯರಿಗೆ ಫೋನ್ ಮಾಡಿದೆ, ಬಜಾನ್ ನಿಂಗೆ ಬನ್ನಿ ಒಂದು ಕಾರ್ಯಕ್ರಮ ಮಾಡೋಣ, ಬನ್ನಿ ಇರಿ ಬಜಾನ್ ಕಾರ್ ತಗೊಬರ್ತೀನಿ ಅಂದರು. ಪಟ್ ಅಂತ ಬಂದರು. ಏನು ಕೇಳಿ, ನಮ್ಮ ಗೆಳೆಯ, ನಾವು ಹೆಮ್ಮೆಯಿಂದ, ನನ್ನ ಹತ್ರ ಬೇಡ, ನಮ್ಮ ಗೆಳೆಯರು ಹಿಂಗಿದಾರಲ್ಲ ಸಾಕು ನನಗೆ, ಪ್ರೌಡಾಗಿ ಹೇಳ್ತೀನಿ ನಾನು. ಫೋನ್ ಮಾಡಿದ ತಕ್ಷಣ ಬರ್ತಾರೆ ನಮ್ಮ ಗೆಳೆಯರು.
ನಮ್ಮನ್ನ ಅವರೇ ರಾಯಲ್ ಆಗಿ ತೋರಿಸ್ತಾರಲ್ಲ. ಅಂದ್ರೆ ನಿಮ್ಮ ಪ್ರಕಾರ ಈ ಫ್ಯಾನ್ಸ್ ಜೊತೆಗೆ ಅಷ್ಟೊಂದು ಒಂದು ಲವ್ ಅಂಡ್ ಅಫೆಕ್ಷನ್ ಇರಬೇಕು. ಇಲ್ಲ ಅಂತಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಅದೇ ಸರ್, ಫ್ರೆಂಡ್ಶಿಪ್ ಅಲ್ಲಿ ಇಷ್ಟೇ. ಹೊಟ್ಟೆ ಕಿಚ್ಚು ಪಡಬೇಡಿ, ನಾನು ಅನ್ನೋದು ಬಿಟ್ಬಿಡಿ. ಓಪನ್ ಆಗಿ ಕಣ್ಬಿಟ್ಟು ನೋಡಿ, ನಿಮ್ಗೆಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ. ತಪ್ಪುಗಳನ್ನೇ ಹುಡುಕ್ತಾ ಹೋಗ್ಬೇಡಿ. ಫ್ರೆಂಡ್ಶಿಪ್ಪಲ್ಲಿ ಬರೀ ನೀನು ಮಾಡಿದ ತಪ್ಪು, ನೀನು ಹಂಗೆ ಹೇಳ್ಬಿಟ್ಟೆ ಹಿಂಗೆ ಹೇಳ್ಬಿಟ್ಟೆ ಅದಲ್ಲ. ನೀನು ಮಾಡೋ ಒಳ್ಳೆ ಕೆಲಸಗಳನ್ನ ಅವ್ನು ಮಾಡವನೇ, ನನ್ನ ಟೈಮಲ್ಲಿ ಅವನಿದ್ದಾನೆ, ಅದನ್ನು ನೆನೆಸ್ಕೊಳ್ಳಿ. ನಿಮ್ಮ ಫ್ರೆಂಡ್ಶಿಪ್ ಯಾವತ್ತೂ ಬ್ರೇಕ್ ಆಗಲ್ಲ. ಈಗ ಸ್ಟಾರ್ಗಳು 3 ವರ್ಷಕ್ಕೆ 4 ವರ್ಷಕ್ಕೆ ಸಿನಿಮಾ ಮಾಡಿದ್ರೆ ಎಸ್, ಪಾಯಿಂಟ್ ಟು ಬಿ ಕರೆಕ್ಟ್ ಇದೆ. ದಯವಿಟ್ಟು ಹೇಳ್ತೀನಿ, ನೋಡಿ ಇವಾಗ ನಾವು ಹೇಳ್ತೀವಿ ನೋಡಿ, ನಾನು ಅಷ್ಟೇ ದರ್ಶನ್ ಸರ್ ಅಂದರೆ ತುಂಬ ಇಷ್ಟ. ಅವ್ರ ಸಿನಿಮಾ ನೋಡೋಕ್ಕೆ ಕಾಯ್ತಾ ಇರ್ತೀನಿ. ಆಮೇಲೆ ಶಿವಣ್ಣನ ಮುಂಚೆ ನೋಡ್ತಾರ, ಜೋಗಿ ಥರ ಈಗ 2 ವರ್ಷ 3 ವರ್ಷ ನಾವು ಸಿನಿಮಾ ಕಾಯ್ತಾ ಇರ್ತೀವಿ. ನಮಗೂ ವಯಸ್ಸಾಗೋಗ್ಬಿಡುತ್ತೆ, ಸಿನಿಮಾ ಹೀರೋಗೂ ವಯಸ್ಸಾಗೋಗ್ಬಿಡುತ್ತೆ ಅಲ್ವಾ. ಸೊ ಅಲ್ಲಿ ಜನ್ರೇಷನ್ ಚೇಂಜ್ ಆಗುತ್ತೆ. ಅದು ಒಂದು ಹೇಳ್ತೀನಿ, ನೀವು ಏನೇ ಮಾಡಿರಿ, ಸಿನಿಮಾಗಳ ಪ್ಯಾಷನ್ ಇರಲಿ, ಅದರಿಂದನೇ ಹೋಗಿ ನಿಮ್ಮ ಒಂದು ಬ್ಯೂಟಿಫುಲ್ ಕೆರಿಯರ್ನ ಹಾಳು ಮಾಡ್ಕೊಬಿಡಿ. ಏನಕ್ಕಂದರೆ ಒಂದು ರೆಗ್ಯುಲರ್ ಇನ್ಕಮ್ ಅಂತ ಒಂದು ಮಾಡ್ಕೊಳ್ಳಿ. ಅವತ್ತಿಂದ ಇನ್ನೂ ಕಷ್ಟ. ಇವತ್ತು ಅಟ್ಲೀಸ್ಟ್ ಟೆಕ್ನಾಲಜಿ ಫಾಸ್ಟ್ ಇದೆ. ಇನ್ಕ್ಲೂಡಿಂಗ್ ಇವರು ಶಂಕರ್ ನಾಗು, ಮಂಜುಳಾ ಮ್ಯಾಮ್ ಇದಾರಲ್ಲ, ಅವ್ರು ಎಷ್ಟು ಸಿನಿಮಾ ಮಾಡಿದ್ರು ಅವ್ರಿಗೆ ಲೆಕ್ಕ ನೋಡಿ. ಅವರೆಲ್ಲ ಹಾಕಿ ಕೊಟ್ಟಿರೋ ಇದು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ದೂರದಲ್ಲಿ ಹಿಂಗೆ ಸ್ಕ್ರೀನ್ ನೋಡ್ಬೇಕಿತ್ತು. ಇವತ್ತು ನಾವು ಒಂದು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂದರೆ ಅದು ನಾವೆಲ್ಲ ಪ್ರೌಡ್ ಫೀಲಿಂಗ್. ಅಂದರೆ ಇವಾಗ ಈ OTT ಫೋನ್ಸು ಇದರಿಂದ ಏನಾದರೂ ಇನ್ಫೆಕ್ಟ್ ಆಗಿರ್ಬೋದು. 100% ಸರ್. ಒಂದು ಹೇಳ್ತೀನಿ, ಆ ಥಿಯೇಟ್ರಲ್ಲಿ ನೋಡೋ ಮಜಾ, ನಾವು ಒಬ್ಬ ಆರ್ಟಿಸ್ಟ್ ನಮ್ಮದು ನೋಡ್ಬಿಡ್ಲಿ ಅಂತ ಹೇಳ್ತಾ ಇಲ್ಲ. ಆ ಥಿಯೇಟ್ರಲ್ಲಿ ಒಂದು ತಂದೆ ತಾಯಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಆ ಒಂದು ನೋಡೋದು ಇದೆಯಲ್ಲ, ಆ ಮಜಾ ಎಲ್ಲೂ ಸಿಗಲ್ಲ. OTT ಸಿಕ್ಬಿಡುತ್ತಾ ಇವತ್ತು. ಕಾಮನ್ ಹಿಂಗೆ ಸ್ಲೈಡ್ ಮಾಡೋದು ಹಿಂಗೆ ಹೋಗ್ತಾ ಇರುತ್ತೆ. ಅದು ಬೇಡ ನಮಗೆ. ಆ ಎಲ್ಲ ಸೇರ್ಕೊಂಡು ಹಿಂಗೆ ನೋಡೋದು, ಆ ಕುಟುಂಬ ಎಂಜಾಯ್ ಮಾಡೋದು. ಬ್ರೇಕ್ ಬರುತ್ತೆ ನೋಡಿ, ಒಂದು 1.5 hours ಆದಮೇಲೆ ಬ್ರೇಕ್ ಬರುತ್ತೆ. ಚಿಪ್ಸ್ ತಿನ್ಕೊಂಡು ನೆಕ್ಸ್ಟ್ ಇನ್ನೊಂದು 10 ನಿಮಿಷ ಕಾದಿ ಮತ್ತೆ ಸಿನಿಮಾ ನೋಡೋದು. ಒಂದು ಮೆಸೇಜ್ ತೊಗೊಂಡು ಹೋಗ್ತಾ ಇದ್ವಿ. ಆ ಥರ ಒಂದು ಬೆಳವಣಿಗೆ ಬೇಕು ಅಂತ ನಾನು ಕೈ ಮುಗಿದು ಕನ್ನಡಿಗರಲ್ಲಿ ಬೇಡ್ತೀನಿ. ಕನ್ನಡ ಸಿನಿಮಾಗಳ ಕಡೆಗಣಿಸ್ಬೇಡಿ. ನೀವು ನೋಡಿರ್ತೀರ, ಮೊನ್ನೆ ಕೂಡ ಒಂದು ವಿಡಿಯೋ ನೋಡಿದೆ ಒಂದು ಫೇಸ್ಬುಕ್ಕಲ್ಲಿ. ಯಾವುದೋ ಒಂದು ಹುಡುಗಿ ಹೇಳ್ತಾಳೆ, ಐ ಡೋಂಟ್ ನೋ ಕನ್ನಡ ಆ್ಯಕ್ಟರ್ಸ್, ಕನ್ನಡ ಹೀರೋಸ್ ಅಂತ. ಎಲ್ಲಿಂದ ಬಂದು ಇಲ್ಲೇ ತಿನ್ಕೊಂಡು ಇಲ್ಲೇ ಉಣ್ಕೊಂಡು ಕನ್ನಡ ಸಿನಿಮಾಗಳ ಬಗ್ಗೆ, ಕನ್ನಡ ಹೀರೋಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಅವನು ಯಾವನೋ ಆ್ಯಂಕರು ಕೂಡ ಅಂತ ನಕ್ಕೊಂಡು ಮಾತಾಡ್ತಾರೆ. ಅವ್ರಿಗೆಲ್ಲ ಬುದ್ಧಿ ಇದೆಯಾ? ಗೌರವಿಸಿ. ನಮ್ಮ ಕನ್ನಡ ಸಿಸ್ಟಮ್ಯಾಟಿಕ್ ಆಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದಾನು ಕೊಡುಗೆಗಳು ಅಷ್ಟಿವೆ. ಕನ್ನಡಿಗರು ಮಾತು, ರಾಜ್ಕುಮಾರ್ ಸರ್ ಮಾತು ಕೇಳ್ತಾ ಇದ್ರು ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವರು ಒಬ್ಬ ಕನ್ನಡ ಚಿತ್ರ ನಟನೇ ತಾನೇ ಆಗಿದ್ರು. ಎಲ್ಲೋ ಒಂದು ಕಡೆ ಕಂಟೆಂಟ್ ಕೊರತೆ ಇದೆ ಅಂತಾರಲ್ಲ. ಒಂದು ಹೇಳ್ತೀನಿ ಸರ್, ಇವತ್ತು ನೋಡ್ತೀರಾ ಜನ ಥಿಯೇಟ್ರಿಗೆ ಬರಲ್ಲ ಅಂತಾರೆ. ಯಾಕೆ ಬರಲ್ಲ ಸರ್? ಈಗ ಮೊನ್ನೆ ಇವತ್ತು ಭೀಮಾ ರಿಲೀಸ್ ಆಯಿತು, ಬರಲಿಲ್ವಾ? ಮೊನ್ನೆ ಶಾಸ್ತ್ರಿ ರಿಲೀಸ್ ಆಯಿತು, ಬರಲಿಲ್ವಾ? ಸೊ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಡೆಫಿನೆಟ್ಲಿ ಜನ ನುಗ್ತಾರೆ. ಯಾರು ಅಲ್ಲ ಅವಲಂಬಿತವಾಗಿ ಇವಾಗ ಯಾರು ಅವ್ರವ್ರ ಫ್ಯಾನ್ಸ್ ಅಂತ ಬೋರ್ಡ್ ಹಾಕೊಂಡು ಯಾರು ಇರಲ್ಲ ತಾನೆ. ಇವಾಗ ಬೇರೆಯವ್ರು ನುಗ್ಗಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮ್ಗೆ? ಎಲ್ಲ ಆರ್ಟಿಸ್ಟ್ ಎಲ್ಲ ಸಿನಿಮಾಗಳು ನೋಡ್ತಾರೆ. ಬಟ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ದಯವಿಟ್ಟು ಹಾಳು ಮಾಡ್ಬಿಡಿ. ನಮಗೆ ಕನ್ನಡ ಸಿನಿಮಾ ಎಲ್ಲ ತಮಿಳ್ ನೋಡಿದ್ರ, ನೆಟ್ಫ್ಲಿಕ್ಸ್ ನೋಡಿದ್ರ, ಯಾವುದೇ ಒಂದು ಚಾನಲಲ್ಲಿ ಕನ್ನಡಲ್ಲಿ ಇಷ್ಟೇ ಇಲ್ಲ. ಏನು ಮಾಡ್ತಾರೆ ನಮ್ಮ ರಾಜಕಾರಣಿಗಳು? ಏನು ಮಾಡ್ತಾವ್ರೆ? ಸಾಕಷ್ಟು ಜನ ನಮ್ಮ ಸ್ನೇಹಿತರು ಅನ್ಇನ್ಸ್ಟಾಲ್ ಮಾಡಿದ್ದಾರೆ. ಅದು ನಾನು ಅನ್ಇನ್ಸ್ಟಾಲ್ ಮಾಡಿದ್ದೀನಿ ಸರ್. ನಾನು ಅನ್ಇನ್ಸ್ಟಾಲ್ ಮಾಡಿದ್ದೀನಿ. ನಮಗೂ ಸ್ವಾಭಿಮಾನ ಇರುತ್ತೆ. ಹೆತ್ತು ತಾಯಿಗೆ ಬೆಲೆ ಇಲ್ಲ ಅಂದರೆ ನಾವು ಕನ್ನಡ ಸಿನಿಮಾನು ತಾಂಡಿಲ್ವಂತ ಇಲ್ಲ. ಕನ್ನಡ ಸಿನಿಮಾ ಇಲ್ಲ. ಕಾಂತಾರ ಒಂದು ನಾನು ನೋಡಿದಂಗೆ ಕಾಂತಾರ ಒಂದು ಹಿಂದಿ ವರ್ಷನ್ ಅಲ್ಲಿ ಇದೆ. ಹಂಗೇನೆ ಕನ್ನಡಕ್ಕೆ ಏನು ಬೆಲೆ ಸಿಗ್ತಾವೆ? ಏನಕ್ಕೆ? ನೆಟ್ಫ್ಲಿಕ್ಸ್ ಇಲ್ಲ, ಕನ್ನಡ ಭಾಷೆಯಲ್ಲಿ ಇಲ್ಲ. ಇಲ್ಲ. ನಮ್ಮ ಹೊಟ್ಟೆ ಉರಿಯುತ್ತೆ. ನಮ್ಮ ಒಂದು ಕನ್ನಡ ಸಿನಿಮಾಗಳು ಎಂತೆಂಥ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಎಂತೆಂಥ ಸಿನಿಮಾ ಮಾಡವ್ರೆ, ನೆಟ್ಫ್ಲಿಕ್ಸಲ್ಲಿ ಇಲ್ಲ. ದುಡ್ಡು ಬೇಕು ಇವ್ರಿಗೆ. ಇದು ನಮ್ಮ ತಂದೆ ತಾಯಿಗೆ ಅವಮಾನ ಮಾಡ್ದಂಗೆ ಆಗಿದೆ. ಇದನ್ನು ಯಾರು ಇನ್ನೂ ಎತ್ತಿಡ್ದಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಪರ ಸಂಘಟನೆಗಳು ಮುಂಚೆ ಎಲ್ಲ ಹೋರಾಡ್ತಾ ಇದ್ವಿ. ಏನಕ್ಕಂದರೆ ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಕಾರಣ ಏನೋ ಇದೇ ಜನ. ಒಳ್ಳೇದು ಮಾಡಿದ್ರೂ ಕಷ್ಟ, ತೊಂದರೆ ಆದರೆ ಬೀದಿಗಿಳಿದ್ರೂ ಕಷ್ಟ, ಪೇಮೆಂಟ್ ಗಿರಾಕಿ ಹೇಳಂದ್ಬಿಡ್ತಾರೆ. ಇವನ್ನೆಲ್ಲ ಬಿಟ್ರಿ. ಒಂದು ಜನಗಳ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂತಂದರೆ, ಬೇರೆ ರಾಜ್ಯ ಇರ್ಬೋದು ಅಥವಾ ನಮ್ಮ ರಾಜ್ಯ ಇರ್ಬೋದು, ಇವತ್ತಿನ ದಿನ 50 ಕೋಟಿ 100 ಕೋಟಿ ಮಾಡಿದವ್ರ ಸಿನಿಮಾ ಮಾತ್ರ ನೋಡ್ತೀವಿ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ. ತಪ್ಪು ಕಲ್ಪನೆ ಅದು ಅಲ್ವಾ? ತಪ್ಪು ಕಲ್ಪನೆ. ಇವಾಗ ಮಲಯಾಳ ತಗೊಳ್ಳಿ, ಏನು 50 ಕೋಟಿ ಖರ್ಚು ಮಾಡ್ತಾವ್ರ? 6-7-8 ಕೋಟಿಲಿ ಖರ್ಚು ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇಲ್ವಾ? ಮಿನಿಮಲ್ ಅಮೌಂಟ್ನಲ್ಲಿ ರೆಡಿ ಮಾಡ್ತಾರೆ. ಕನ್ನಡ ಇನ್ನು 6-5 ಅಂತ ಒಂದು ಸಿನಿಮಾ ಬಂದು ಒಂದು 7-8 ವರ್ಷದಿಂದ ಎಷ್ಟು ಖರ್ಚು ಮಾಡೋ? 30-35 ಲಕ್ಷ ಖರ್ಚು ಮಾಡೋರೆ. 4 ಕೋಟಿ ದೊಡ್ಡದಿಲ್ವಾ? ಆಮೇಲೆ ಲೂಸಿಯಾ ತಗೊಳ್ಳಿ, ಸಾಕಷ್ಟು ಸಿನಿಮಾಗಳಿದಾವೆ, ಯಾಕಿಲ್ಲ? ಬಟ್ ಆಮೇಲೆ ಇನ್ನೂ ಒಂದು ವಿಷಯ, ಬರೀ ದೊಡ್ಡ ಹೀರೋಸ್ಗಳೇ ಬೆಳೆದ್ಬಿಟ್ಟವ್ರೆ, ಅವ್ರದ್ದು ಮಾತ್ರ ಸಿನಿಮಾ ಬಂದರೆ ನೋಡ್ತೀನಿ ಅನ್ನೋದನ್ನು ಸ್ವಲ್ಪ ಜನ ತೆಗೆದಾಕಬೇಕು. ಯಾಕಂದರೆ ಎಷ್ಟೋ ಜನ ಇವಾಗ ಎಷ್ಟು ಅಭಿಮಾನಿಗಳು ಮಾತಾಡ್ತಾರೆ, ಅವ್ರ ಅಣ್ಣನೋ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೋದು, ಅವ್ರ ಟ್ಯಾಲೆಂಟನ್ನು ಆಚೆ ಪ್ರದರ್ಶನ ಮಾಡಬೇಕಲ್ಲ.
ಈಗ ಯೂತ್ಸ್ ಇದ್ದಾರೆ. ಇವಾಗ ಒಂದು ವರ್ಷಕ್ಕೆ ಒಂದು 100 ಸಿನಿಮಾ ಬರ್ತಾವಂದ್ರೆ 100 ಸಿನಿಮಾದಲ್ಲಿ 100 ಸಿನಿಮಾಕ್ಕೂ ಎಷ್ಟು ಕುಟುಂಬಗಳು ಬದುಕಿರ್ತವೆ ಅದನ್ನ ಯೋಚನೆ ಮಾಡಲ್ಲ. ಕಾರ್ಮಿಕರು ಬದುಕಿರ್ತಾರೆ ಯೋಚನೆ ಮಾಡಲ್ಲ. ಆಮೇಲೆ ಇನ್ನೊಂದು ಸೆಟ್ ಬಾಯ್ಸ್ಗಳು ಬದುಕಿರ್ತಾರೆ ಸರ್. ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗಿದೆ. ಬ್ರ್ಯಾಂಡ್, ಕನ್ನಡ ಇಂಡಸ್ಟ್ರಿ ಅಂತ ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡಿದ್ಮೇಲೆ ಕೆಲವೊಂದು ಡೈರೆಕ್ಟರ್ಸ್ಗಳು ಸಣ್ಣ ಪುಟ್ಟ ದುಡ್ಡುಗೋಸ್ಕರ ಸಿನಿಮಾ ಮಾಡಿ ಥಿಯೇಟರ್ ರಿಲೀಸ್ ಮಾಡೋದು ಬಿಡಬೇಕು. ಏನಕ್ಕಂದ್ರೆ ಈಗ ಇದೇನೋ ಒಂದು ಅಂಟಿಕೊಂಡ್ಬಿಟ್ಟಿದೆ ಸರ್ ಇಂಡಸ್ಟ್ರಿಯಲ್ಲಿ, ಇದು ಸಬ್ಸಿಡಿಗೋಸ್ಕರ ಸಿನಿಮಾಗಳನ್ನ ಮಾಡಿ ಏನಕ್ಕೆ ನೋಡಿದ್ದೀವಿ ನಾವು. ನಾನು ಅನ್ಕೊಂಡೆ ಬಿಡ್ರಿ ಪಾಪ ಮಾಡಲಿ ಸಿನಿಮಾ ಅಂತ. ಬಟ್ ನಾವು ಎಷ್ಟೋ ಸಿನಿಮಾಗಳು ನೋಡ್ಬಿಟ್ಟಿದ್ದೀವಿ ಈಗ. ಏನಕ್ಕಂದ್ರೆ ಕಂಟೆಂಟ್ ಹೋಗ್ಲಿ, ಅಲ್ಲೇನೋ ಇರಲ್ಲ, ಆದ್ರೂ ಸಿನಿಮಾ ಥಿಯೇಟರ್ನ ಬರೀ ನಾನು ಹೀರೋ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡೋದಲ್ಲ. ಒಂದು ಜನಕ್ಕೆ ಒಂದು ಖರ್ಚು ಮಾಡೋದು ಹಿಂಗೆ ಮಾಡ್ತೀರಾ, ಅದಕ್ಕೊಂದಷ್ಟು ಕೋ ಪ್ರೊಡ್ಯೂಸ್ಗಳು ಹಾಕೊಂಡು ಅದ್ದೂರಿಯಾಗಿ ಮಾಡ್ರಿ, ಒಂದು ಒಳ್ಳೊಳ್ಳೆ ಕತೆ ಕೊಡಿ. ಜನ ಯಾಕೆ ನೋಡಲ್ಲ ಸರ್? ಶೋಕಿಗೋಸ್ಕರ ಸಿನಿಮಾ ಮಾಡೋದು ಬಿಡಬೇಕು. ಕರೆಕ್ಟ್. ಇನ್ನೊಂದು ಮಾತು ಸರ್, ಮೊನ್ನೆ ಒಂದು ಇವರು ನವರಸ ನಾಯಕ ಜಗ್ಗೇಶ್ ಅವರು ಮಾತು ಹೇಳಿದ್ರು ಒಂದು ಪ್ರೋಗ್ರಾಮ್ನಲ್ಲಿ, ಖಾಸಗಿ ವಾಹಿನಿಯಲ್ಲಿ. ತುಂಬಾನೇ ಎಮೋಷನಲ್ ಆಗ್ಬಿಟ್ಟೆ ಸರ್ ನನಗೆ. ಯಾಕಂದ್ರೆ ಏನು ವಿಷಯ ಇದೆ ಚಿತ್ರರಂಗದ ಬಗ್ಗೆ, ಇನ್ಕ್ಲೂಡಿಂಗ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಕೂಡ ಹೇಳಿದ್ರು. ಎಷ್ಟು ಅನುಭವಿಸ್ತಾ ಇದೆ ಸಿನಿಮಾ ಇಂಡಸ್ಟ್ರಿ ಇವಾಗ. ಖಂಡಿತ. ಅಂದ್ರೆ ಕೋಟಿಗಟ್ಲೆ ಹಾಕಿ ಸಿನಿಮಾ ಮಾಡಿದವ್ರು ಮಾತ್ರ ಸಿನಿಮಾ ನೋಡ್ಬೇಕು. ಖಂಡಿತ ಆ ಥರ ಮೈಂಡ್ ನೋಡ್ತಾ ಇದ್ದಾರೆ ಅಂತ ಅವರು ಒಂದು ವಾದ. ಅದೇ ತಪ್ಪು ಕಲ್ಪನೆಗಳು. ನಾವೇನು ಮಾಡ್ತೀವಿ ಅಂದರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ಇನ್ನೊಂದು ಸಿನಿಮಾ ನೋಡಿರ್ತೀರಾ ನೀವು, ಸುಮಾರು ಒಂದು 6 ಕೋಟಿ ಖರ್ಚು ಮಾಡೋರಂತ. ಅದು ಯಾವ್ದು ಸಿನಿಮಾ ಗೊತ್ತಾ? ಅದು ಹುಲಿ, ಮಂಜು ಮೇಲ್ ವಯಸ್ಸ, ಕನ್ನಡ ಸಿನಿಮಾ. ಕೆರೆಬೇಟೆ ಅಂತ ಒಂದು ಸಿನಿಮಾ ಬಂತು. ಕೆರೆಬೇಟೆ ಅದು ಒಳ್ಳೆ ಕಂಟೆಂಟ್. ಆಮೇಲೆ ಮಾಡಿದ್ದು ಹುಲಿಬೇಟೆ ಅಲ್ಲ? ಅದು ಹುಲಿಬೇಟೆ ನಾವು ಮಾಡಿದ್ದು ಹುಲಿಬೇಟೆ ಅಂತ. ಕೆರೆಬೇಟೆ ನಾವು 50 ಡೇಸ್ ಇದಕ್ಕೆ ಹೋಗಿದ್ವಿ. ಮಾಡಿದಾರಾ 50 ಡೇಸ್ ಒಳ್ಳೆ ಕಂಟೆಂಟ್. ಜನ ಬಂದು ನೋಡ್ಲಿಲ್ಲ ಒಂದು ಸರ್. ಬಟ್ ಅದು ಏನಂದ್ರೆ 50 ಡೇಸ್ ಆಯ್ತು, ಬಟ್ ದುಡ್ಡು ಬಂದಿಲ್ಲ. ಆ ಥರ ಆದ್ರೆ ಪ್ರಯೋಜನ ಇಲ್ವಲ್ಲ? 50 ಡೇಸ್ ನನಗೆ 6 ಕೋಟಿ ಖರ್ಚು ಮಾಡೋರು ಹೋಗಿ ಮಾತಾಡ್ಸಿದೆ ಸರ್ ಇವೆಂಟಲ್ಲಿ. ಎಲ್ಲ ಮುಗೀತು, ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು. ಸರ್ ನಿಜಾನ ನೀವು ಹೇಳ್ತಿರೋದು ಅಂತ ಕೇಳಿದೆ. ನಿಜ. ಹೌದು ಸರ್ ಅಂತಂದ್ರೆ ನಿಜ, ಖಂಡಿತವಾಗ್ಲೂ ಸರ್. ಮತ್ತೆ ಏನಕ್ಕೆ ಮಾಡ್ಬೇಕು ಸರ್? ಅಟ್ಲೀಸ್ಟ್ ಸಬ್ಸಿಡಿನಾರ ಬರ್ಬೇಕಲ್ಲ? ಸಬ್ಸಿಡಿ ಬರಲ್ಲ, ಸಾಕಾಲೆಲ್ಲ ಹೋಯ್ತು ಸರ್, ಸಾಕಾಲೆಲ್ಲ ಹೋಯ್ತು. ಇವಾಗ ಪ್ರೆಸೆಂಟ್ ಏನು ಗೊತ್ತಾ, ಒಂದು ಅದೃಷ್ಟ, ಸಿನಿಮಾ ಗೆಲ್ತಾ ಅದೃಷ್ಟ. ಒಂದಷ್ಟು ಆರ್ಟಿಸ್ಟ್ಗಳು ಬದುಕೋತಾರೆ, ಇವಾಗ ನೋಡಿದ್ರೆ ಹೊಸ ಆರ್ಟಿಸ್ಟ್ಗಳು ಎಲ್ಲಿ ಕಾಣಿಸ್ತಾವ್ರೆ. ಏನಕ್ಕೆ ಅಂದರೆ ಅವ್ರ ಒಂದು ಟ್ಯಾಲೆಂಟ್ನ ಕಂಡುಹಿಡಿತಾ ಇಲ್ಲ. ಇವಾಗ ನಮಗೂ ಅಷ್ಟೇ ಪ್ರದರ್ಶನ ಮಾಡಬೇಕು ಆಸೆ ಇದೆ. ನಮಗೇನು ಫೈಟ್ ಮಾಡೋಕ್ಕಾಗಲ್ವ? ನಾವೇನು ನಮಗೇನು ಟ್ಯಾಲೆಂಟ್ ಇಲ್ವ? ನಾವು ಪ್ರದರ್ಶನ ಮಾಡ್ತಾ ಇಲ್ವ? ಬಟ್ ಏನಕ್ಕೆ ಜನ ಯಾವ ಟೈಮಲ್ಲಿ ಅದೃಷ್ಟ ಹೆಂಗಿರುತ್ತೆ ಅನ್ನೋದು ಗೊತ್ತಾಗಲ್ಲ. ಬಟ್ ನಾವು ನಮ್ಮ ಪ್ರಯತ್ನ ಮಾಡ್ತಾ ಇರಬೇಕು. ಹೇಳೋದಲ್ಲ, ಯಾವ ಥರ ಒಂದಿನ ಸಕ್ಸಸ್ ಸಿಗ್ಬೋದು, ಸಿಗ್ದೇ ಇರ್ಬೋದು. ನೋಡೋಣ, ಭಗವಂತ ಒಂದು ದಿನ ಅಂತ ನಂಬಿದರೆ ಖಂಡಿತ ಯಾವತ್ತಾದ್ರೂ ಒಂದಲ್ಲ ಒಂದು ಮುಖಾಂತರ ಕೊಟ್ಟೆ ಸಕ್ಸಸ್. ಅದ್ರ ಮೇಲೆ ನನಗೆ ನಂಬಿಕೆ ಇದೆ. ಪ್ರೆಸೆಂಟ್ ನೀವು ಡಿ ಬಾಸ್ ಅವರ ಫ್ಯಾನ್ ಅಂತ ಹೇಳಿದರೆ, ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ದರ್ಶನ್ ಅವ್ರ ಬಗ್ಗೆ? ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಎಷ್ಟೋ ಜನ ಹಿಂದೇಟಾಗ್ತಾರೆ. ಮನಸ್ಪೂರ್ವಕ ಒಂದು ಮಾತು ಹೇಳ್ತೀನಿ. ಇವತ್ತು ದರ್ಶನ್ ಸರ್ ಈ ಥರ ಒಂದು ನೋಡ್ತಾ ಇದ್ದೀವಲ್ಲ ಅಂತ ನನಗೊಂಥರ ಬೇಜಾರಾಗ್ತಾ ಇದೆ. ಈ ಸನ್ನಿವೇಶ ಆಗಬಾರ್ದಿತ್ತು. ತುಂಬ ಬೇಜಾರಿದೆ, ತುಂಬ ಒಂದು ನಮಗೊಂಥರ ಬೇಜಾರಿದೆ. ನಮ್ಮ ಮನೆಯಲ್ಲೂ ಕೂಡ ಹೇಳ್ತಾರೆ, ಏನು ಇದು ಈ ಥರ ಆಗೋಯ್ತಲ್ಲ ಅನ್ನೋ ಒಂದು ನೋವಿದೆ. ಆದಷ್ಟು ಬೇಗ ಎಲ್ಲೋ ಒಂದು ಕಡೆ ತಪ್ಪಾಗಿದ್ದರೆ ಅದು ಕಾನೂನು ಚೌಕಟ್ಟಲ್ಲಿದೆ. ಹಾಗಾಗಿ ನಾವು ಏನು ಮಾತಾಡೋದು ತಪ್ಪಾಗ್ಬಿಡೋದು ಬೇಡ. ಆದರೂ ಒಂದು ಮಾತು ಹೇಳ್ತೀನಿ, ದರ್ಶನ್ ಸರ್ ಆದಷ್ಟು ಬೇಗ ಬರಲಿ. ಎಲ್ಲೋ ಒಂದು ಕಡೆ ತಪ್ಪಾಗಿದ್ರೆ ಇನ್ನಾದರೂ ತಪ್ಪನ್ನು ತಿದ್ದುಕೊಂಡು ನಿಮ್ಮ ಜೊತೆಯಲ್ಲಿರೋರು ಸ್ವಲ್ಪ ನೋಡಿಕೊಳ್ಳಿ. ಏನಕ್ಕಂದರೆ ನೀವು ಒಂದು ಕಡೆ ಎಲ್ಲರಿಗೂ ದಾನೇಶ್ವರ ಕರ್ಣ ಆಗಿತ್ತು ಅಂದರೆ ಅಕ್ಕಪಕ್ಕದಲ್ಲಿರೋರು ನಿಮ್ಮನ್ನು ಯೂಸ್ ಮಾಡ್ಕೊಬಿಡ್ತಾರೆ. ದಯವಿಟ್ಟು ಬೇಡ. ಕುಟುಂಬ ಅನ್ನೋದು ಇವತ್ತು ಅತ್ತಿಗೆ ಅಂತ ಕರೆಯೋದು ಒಬ್ಬರನ್ನೇ, ವಿಜಯಲಕ್ಷ್ಮಿ ಮೇಡಮ್ನೇ. ಅವರೇ ಅತ್ತಿಗೆ ಆಗಿರಲಿ, ಅವ್ರ ಮಗನ್ನ ಫ್ಯೂಚರ್ ಹೀರೋ ಅಂತ ನಾವೆಲ್ಲ ಇವಾಗಲೇ ಕನಸು ಕಾಣ್ತಾ ಇದ್ದೀವಿ. ನಾಳೆ ವಿನೀಶ್ ಅವ್ರು ಬರ್ತಾರೆ ಅಂತ. ದರ್ಶನ್ ಸರ್ ಚಾಲೆಂಜಿಂಗ್ ಸ್ಟಾರನ್ನ ಇಲ್ಲಿ ನೋಡ್ತಾ ಇದ್ದೀವಿ. ದಯವಿಟ್ಟು ಅವರೊಂದು ಆಶೀರ್ವಾದದ ಮೂಲಕ ಒಂದಷ್ಟು ಕಲಾವಿದರು ಕೂಡ ಬರ್ತಾಯಿದ್ದಾರೆ. ದಯವಿಟ್ಟು ದರ್ಶನ್ ಸರ್ಗೆ ಮತ್ತೊಂದು ಚಾನ್ಸ್ ಸಿಗಲಿ ಅಂತ ಆ ಸರ್ಕಾರನ ಬೇಡ್ಕೋತೀವಿ. ತಪ್ಪಾಗಿರ್ಬೋದು, ಆದಷ್ಟು ಬೇಗನೆ ಆಚೆ ಬರಲಿ. ಅವರು ಇದನ್ನು ಮುಕ್ತರಾಗಿ ಆಚೆ ಬರಲಿ. ಇನ್ನು ಮುಂದಕ್ಕೆ ಈ ಥರ ಘಟನೆಗಳು ನಡಿಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಪೋಸಿಟ್ ಯಾರ ವ್ಯಕ್ತಿ, ಅವ್ರ ಕುಟುಂಬಕ್ಕೂ ಅವರ ವೈಫ್ ಕೂಡ ಇದ್ದಾರೆ. ಸೊ ಈಗ ಏನೋ ಗರ್ಭಿಣಿ ಅಂತ ಕೇಳ್ಪಟ್ಟಿದ್ದೀವಿ. ಅವರು ಕೂಡ ಒಳ್ಳೆಯದಾಗಲಿ. ಏನೋ ಒಂದು ಆಗ್ಬಿಟ್ಟಿದೆ.
ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಏನಕ್ಕಂದರೆ ಈಗ ಇವ್ರ ಮನೆಯಲ್ಲೂ ನೋವಿದೆ, ಅವ್ರ ಮನೆಯಲ್ಲೂ ನೋವಿದೆ. ಇಲ್ಲಿ ತಂದೆನ ಕಳ್ಕೊಂಡು ಗಂಡನ್ನ ಕಳ್ಕೊಂಡು ದೇವಸ್ಥಾನ ಎಲ್ಲ ತಿರುಗ್ತವ್ರೆ. ಇಲ್ಲಿ ಗಂಡನ್ನ ಕಳ್ಕೊಂಡು ಒಂದು ಮಗು ಬರುವಿಕೆಗೆ ಅತ್ತೆ ಮಾವನ ನೋಡಿಕೊಂಡು ಅವರು ನೋವಲ್ಲಿದ್ದಾರೆ. ಹಾಗಾಗಿ ನಾವಿಬ್ಬರು 2 ಅಭಿಮಾನಿಗಳು ಅಂತ ಯಾರು ಕರೆಸ್ತೀವಿ ಅವರಿಬ್ಬರ ಬಗ್ಗೆನೂ ದಯವಿಟ್ಟು ಯಾರು ಮಾತಾಡಬೇಡಿ. ಏನಕ್ಕಂದರೆ ಇಲ್ಲಿ ಬದುಕಿರೋರಿದ್ದಾರೆ, ಅವ್ರ ಇಬ್ಬರು ಕುಟುಂಬಕ್ಕೂ ನೋವಾಗತ್ತೆ. ಹಾಗಾಗಿ ಇನ್ನೊಂದು ಕಡೆ ಈ ರೇಣುಕಾ ಸ್ವಾಮಿ ಕೂಡ ಆ ಥರ ಮಾಡಬಾರ್ದಿತ್ತು, ಮಾಡಿಬಿಟ್ಟಿದ್ದಾರೆ. ಓಕೆ, ಅವ್ರ ಕಡೆಯಿಂದ ಎಷ್ಟು ತಪ್ಪಿದೆ ನಿಮ್ಮ ಪ್ರಕಾರ ರೇಣುಕಾ ಸ್ವಾಮಿ? ಈಗ ಅದನ್ನು ಪಕ್ಕ ನೋಡಬೇಕು ಅಂದರೆ ಅದಕ್ಕೆ ಪ್ರೂಫ್ಗಳೇನಾದರೂ ಇದ್ದಿದ್ರೆ ಓಪನ್ ಆಗಿ ಮಾತಾಡ್ತೀವಿ. ಎಷ್ಟೋ ಜನ ದೊಡ್ಡ ದೊಡ್ಡ ಹೀರೋಗಳು ಮೈಕ್ ತೊಗೊಂಡು ನೋ ಐ ವಾಂಟ್ ಟು ಟಾಕ್ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ. ತಪ್ಪದು. ದರ್ಶನ್ ಸರ್ ಬಗ್ಗೆ ಮಾತಾಡಬೇಕಿತ್ತು. ಇವತ್ತು ಮಾಲಾಶ್ರೀ ಮೇಡಮ್ ಮಗಳು ಆರಾಧನಾ ಅವರು ಅಲ್ಲ ಇಂಡಸ್ಟ್ರಿಗೆ ಬಂದಿದ್ದಾರೆ ದರ್ಶನ್ ಸರಿಂದ. ದರ್ಶನ್ ಸರ್ ಆದಷ್ಟು ಬೇಗ ದಯವಿಟ್ಟು ಬಂದಿದ್ರೆ ಅಂತ ಒಂದು ಮಾತು ಹೇಳಿದ್ರೆ ಏನು ತಪ್ಪಾಗ್ತಾ ಇರಲಿಲ್ಲ. ಡಾಲಿ ಧನಂಜಯ ಅವರು ಬೇಡ ನಾನು ಸಿನಿಮಾದ ಬಗ್ಗೆ ಮಾತಾಡಿ ಅಂತ ಮಾತಾಡ್ಬೋದು. ಯಾಕೆ ಸರ್? ದರ್ಶನ್ ಸರ್ ಒಂದಷ್ಟು ಜನಕ್ಕೆ ಅನ್ನ ಹಾಕಿದಾರಲ್ಲ, ಅವ್ರ ಸಿನಿಮಾ ಪ್ರಮೋಷನ್ಸ್ಗೆಲ್ಲ ಬಂದಿದ್ದಾರಲ್ಲ, ಅದೆಷ್ಟು ಜನ ಬಂದಿದ್ದಾರಲ್ಲ, ಎಷ್ಟು ಜನಕ್ಕೆ ಪ್ರಮೋಷನ್. ಅದನ್ನು ನಾವು ಅವ್ರುಗಳು ಮರಿಬಾರ್ದು. ದೊಡ್ಡ ದೊಡ್ಡ ಸ್ಟಾರ್ಸ್ ಮಾತಾಡ್ಬೋದಿತ್ತು. ಏನಾಗ್ಬಿಡುತ್ತೆ? ಪೊಲೀಸರು ಕೇಳ್ಕೊಂಡು ಹೋಗ್ಬಿಡ್ತಾರಾ? ಇಲ್ಲ, ಮಾತಾಡ್ರಿ, ಒಂದೊಳ್ಳೆ ಮಾತಾಡ್ಬೋದು, ತಪ್ಪೇನಿಲ್ಲ. ಆಮೇಲೆ ಇವ್ರ ವಿಷಯ ನಮ್ಗೆ ಯಾರು ಅಂತಲೇ ಗೊತ್ತಿಲ್ಲ. ರೇಣುಕಾ ಸ್ವಾಮಿ ಅವರು ಏನಂತ ಗೊತ್ತಿಲ್ಲ. ಬಟ್ ಅವ್ರಿಗೂ ನೋವಾಗಿದೆ. ಬಟ್ ಈ ಥರ ಒಂದು ಘಟನೆಗಳು ಆ ಹುಡುಗರೆಲ್ಲ ಸೇರಿಕೊಂಡು ಅವನಿಗೆ ಆ ಥರ ಹೊಡಿಯೋದು ತಪ್ಪೆ. ಆ ಥರ ಪೊಲೀಸವರಿದ್ದರು. ದರ್ಶನ್ ಸರ್ ಲೆವೆಲ್ಗೆ ಒಂದು ಫೋನ್ ಕಾಲ್ ಹಾಕಿದರೆ ಅವರೆಲ್ಲ ಆಟೋಮೆಟಿಕ್ಕಾಗಿ ಆ ಥರ ತಪ್ಪುಗಳಾದಾಗ ಹೇಳ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಮಾಡೋದು ಎಷ್ಟೊತ್ತು? 100%. ಬಟ್ ಕೆಲವೊಂದು ಸರಿ ಕೆಲವೊಂದು ಘಟನೆಗಳು ಕಹಿ ಘಟನೆಗಳು ಅಂತ ಇರ್ತಾವಲ್ಲ, ಎಲ್ಲರ ಜೀವನದಲ್ಲೂ ಬಂದು ನನಗೂ ಸಾಕಷ್ಟು ಜನ ಹೇಳಿದ್ರು ನೀವು ಲೈವ್ ಮಾಡ್ತೀರಾ ಇದ್ರ ವಿಚಾರವಾಗಿ. ನಾನಂದೆ ಇವಾಗ ಮಾತಾಡೋ ಪರಿಸ್ಥಿತಿಲಿ ಇಲ್ಲ. ಬಟ್ ಹೇಳ್ತೀನಿ, ಕೆಲವೊಂದು ಸತ್ಯನ ಮಾತಾಡೋಕ್ಕೆ ನಾವೇನಕ್ಕೆ ಹಿಂದೆ ಇಟ್ಟಾಕೋಣ? ಕಾನೂನು ಚೌಕಟ್ಟಲ್ಲಿದೆ. ಇವತ್ತು ಏನಾಗುತ್ತೋ ಅದು ಅವ್ರಿಗೆ ಬಿಟ್ಟಿರೋದು. ಬಟ್ ಒಬ್ಬ ಆರ್ಟಿಸ್ಟು ಆಗಿ ಒಬ್ಬ ಸಾಮಾಜಿಕ ಮುಖಕ್ಕೆ ಕೆಲಸಗಳಲ್ಲಿ ಇರೋದ್ರಿಂದ ಈ ವಿಷಯನ ಸ್ವಲ್ಪ ಮಟ್ಟಿಗೆ ನಾನು ಈಚೆ ಮಾತಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಇಷ್ಟೇ. ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಮಾತಾಡ್ಬೋದಿತ್ತು. ಏನೋ ಮಾತಾಡ್ದಿರೋಷ್ಟು ಕೆಟ್ಟ ಮನುಷ್ಯ ಅಲ್ಲ ಆಗಿದೆ. ಅದೇನೋ ಗಾದೆ ಇದೆಯಲ್ಲ, ಒಂದು ಹೆಣ್ಣಿಂದ ಏನು ಬೇಕಾದ್ರೆ ಆಗ್ಬೋದು ಅಂತ. ನಮಗೆ ಆ ಗೌಡ್ರು ಬೇಡ, ನಮಗೆ ಬೇಕಾಗಿರೋದು ವಿಜಯಲಕ್ಷ್ಮಿ ತಾಯಿ, ವಿಜಯಲಕ್ಷ್ಮಿ ಅಮ್ಮ ಬೇಕಾಗಿರೋದು ಅಷ್ಟೇ. ಗಂಡ ಹೆಂಡತಿ ಮಗು 3 ಜನರ ನಾವು ಹಿಂಗೆ ನೋಡೋಕೆ ಇಷ್ಟಪಡ್ತೀವಿ. ಶಿವ ಪಾರ್ವತಿ, ನಾನು ಸುಬ್ರಹ್ಮಣ್ಯನ ಗಣಪತಿನ ಏನಂತೀವಿ, ಅವ್ರು 3 ಜನ ನಾವು ನೋಡೋಕೆ ಇಷ್ಟಪಡ್ತೀವಿ. ಓಕೆ, ಆದಷ್ಟು ಬೇಗ ಅವರು ಮುಕ್ತರಾಗಲಿ. ಆಮೇಲೆ ಒಂದು ಹೇಳ್ತೀನಿ, ಸಮಾಜಕ್ಕೆ ಒಂದು ಹೇಳ್ತೀನಿ. ಈಗ ಒಂದು ಅವರ ಧರ್ಮಪತ್ನಿಗೆ ಈ ಥರ ಆಗಿದ್ದಿದ್ರೆ ನಾವು ಕೂಡ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಇನ್ನೊಬ್ರದ್ದು ಅದು ಅವ್ರಿಗೇನೋ ಗೊತ್ತಿಲ್ಲ, ಏನು ಲೆಕ್ಕಾಚಾರ. ಇವಾಗ ದರ್ಶನ್ ಸರಿಂದ ಒಂದು ಚಿತ್ರರಂಗಕ್ಕೆ ತುಂಬಾನೇ ಒಂದು ಹೊಡೆತ ಬಿದ್ದಿದೆ ಅಂತ ಇದ್ದಾರೆ ಜನ. ಇದೆ ಅಲ್ಲ, ಹೊಡೆತ ಬಿದ್ದಿದೆ ಅಫ್ಕೋರ್ಸ್, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಅವ್ರ ಫ್ಯಾನ್ಸ್ಗಳು ಎಲ್ಲ ಸಿನಿಮಾ ಸಪೋರ್ಟ್ ಮಾಡ್ತೀವಿ, ನುಗ್ತೀವಿ ಥಿಯೇಟರ್ಸ್ಗೆ. ಅವ್ರು ಒಂದು ಮಾತು ಹೇಳಿದ್ರೆ, ಒಂದು ಕರೆ ಕೊಟ್ಟರೆ ಸಾಕು, ಎಲ್ಲ ಸಿನಿಮಾಗೆ ನುಗ್ತೀವಿ. ಒಂದಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದೆ, ತೀರಾ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ ಅನ್ನೋದು ತಪ್ಪು. ಒಂದಷ್ಟು ಪರ್ಸೆಂಟೇಜ್ ಇದ್ದಾವೆ. ಏನಕ್ಕಂದರೆ ಫ್ಯಾನ್ಸ್ ಆ ಥರ ಡೈ ಹಾರ್ಡ್ ಫ್ಯಾನ್ಸ್. ನಾವು ಅಷ್ಟೇ ತುಂಬ ಗೌರವ. ದರ್ಶನ್ ಸರ್ ಅಂದರೆ ತುಂಬ ಇಷ್ಟ. ಅವ್ರ ಹೈಟು, ಪರ್ಸ್ನಾಲಿಟಿ, ಅವರ ಸುರದ್ರೂಪಿಗೆ ನಾವು ಫ್ಯಾನ್ಸೇ. ನಾವು ನಮ್ಮ ಸ್ನೇಹಿತರು ಎಲ್ಲ ಅದಕ್ಕೆ ಫ್ಯಾನ್ಸ್. ಓಕೆ ಸರ್, ಕೊನೆಯದಾಗಿ ಒಂದು ಯೂತ್ಸಿಗೆ ಒಂದು ಮೋಟಿವೇಶ್ನಲ್ ಮಾತುಗಳು ಆಡೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ದಿನ ನನ್ನ ಫೇಸ್ಬುಕ್ ಸ್ಟೇಟಸಲ್ಲಿ ಮೋಟಿವೇಶನ್ ಆಗ್ತಾ ಇರ್ತೀನಿ. ಒಂದಷ್ಟು ಜನ ಬದಲಾಗಿದ್ದಾರೆ ಕೂಡ. ಏನಕ್ಕಂದರೆ ಎಷ್ಟೋ ಜನ ಹೇಳ್ತಾರೆ ಅದನ್ನು ಡೈರೆಕ್ಟಾಗಿ. ಸೊ ಹಂಗಾಗಿ ಅರ್ಜುನ ಹೋಗಿ ಕಲಿಯುಗದ ಅರ್ಜುನ ಆಗಿದ್ದೀನಿ. ಯಾಕಂದ್ರೆ ಕಲಿಯುಗದ ಅರ್ಜುನ ಅಂತಲೇ ನಮ್ಮನ್ನು ಎಷ್ಟೋ ಜನ ಪೋಟ್ರೆ ಮಾಡ್ತಾ ಇದ್ದಾರೆ. ಅಂದರೆ ಕಾರಣ ಏನಂದರೆ, ನಾನು ಅರ್ಜುನ್ ಮುತ್ತಪ್ಪ ಅಲಿಯಾಸ್ ಅರ್ಜುನ. ಓಕೆ, ಇದು ನನ್ನ ಕಂಪ್ಲೀಟ್ ಹೆಸರು. ಆಮೇಲೆ ಕಲಿಯುಗದ ಅನ್ನೋ ಒಂದು ಕಾನ್ಸೆಪ್ಟ್ ಅಂದರೆ, ಈ ಕಲಿಯುಗ ಇದರಲ್ಲಿ ಏನೇನು ತಪ್ಪುಗಳು ಒಪ್ಪುಗಳು ನಡೀತಾ ಇದೆ ಇದನ್ನೆಲ್ಲ ನೈಜವಾಗಿ ತೋರಿಸೋದೇ ಕಲಿಯುಗ. ಹಂಗಾಗಿ ಕಲಿಯುಗದ ಅರ್ಜುನ ಅಂತಾನೆ ನಾನು ಪೋಟ್ರೆ ಆಗಿದ್ದೀನಿ. FB ID ಕೂಡ ಅದೇ. ಕಲಿಯುಗದ ಅರ್ಜುನ ಅಂತಾನೆ ಇರೋದು. ಕಲಿಯುಗದ ಅರ್ಜುನ ಅಂದ್ರೆ ಕಲಿಯುಗದಲ್ಲಿ ಏನೇನು ನಡೀತಾ ಇದೆ, ಸತ್ಯನ ರಿಯಲ್ ಆಗಿ ನೈಜವಾಗಿ ಹೇಳಬೇಕು, ತೋರಿಸ್ಬೇಕು. ಅದೇ ಇರೋದು ಸೇಮ್. ಅದನ್ನ ಜನಕ್ಕೆ ಆ ಒಂದು ಪ್ರೊಫೈಲ್ ಮೂಲಕ ತಿಳಿಸ್ಬೇಕು. ಇದೇ ಕಲಿಯುಗ. ಸೊ ಕಲಿಯುಗದ ಅರ್ಜುನ.
ಸೊ ಇದ್ರ ಮೇಲೆ ಒಂದಷ್ಟು ಕೆಲಸಗಳು ಮಾಡ್ತಾ ಇದ್ದೀನಿ, ನೈಜವಾಗಿ ಹೇಳೋಕೆ ಇಷ್ಟಪಡ್ತೀನಿ. ಅಲ್ಲ, ಈಗ ನಮ್ಮ ಒಂದು ವೀಕ್ಷಕರಿಗೆ ಯಾವ್ದಾರ ಒಂದು ಮೋಟಿವೇಶನಲ್ ಮಾತುಗಳು ಆಡೋದಾದರೆ ಯಾವುದು ಹೇಳೋಕೆ ಇಷ್ಟ ಯೂತ್ಸಿಗೆ? ಸ್ನೇಹ ಮಾಡಿ, ಒಳ್ಳೆ ಸ್ನೇಹ ಮಾಡಿ. ಆಮೇಲೆ ಇನ್ನೊಬ್ರು ದುಡ್ಡು ಮಾಡಿದ ತಕ್ಷಣ, ಅವ್ರ ಹೆಸರು ಮಾಡಿದ ತಕ್ಷಣ ಅವರಿಂದ ಹೋಗೋದು ಬಿಡಿ. ನಿಮ್ಮ ಕಷ್ಟದಲ್ಲಿ ಯಾರಿದ್ರು ಸುಮಾರು ಜನ ನೋಡ್ಬಿಟ್ಟಿದ್ದೀನಿ. ನಿಮ್ಮ ಕಷ್ಟದ ಹೆಸರು ಮಾಡಿದ ತಕ್ಷಣ ಹಾರ ಹಾಕ್ಕೊಂಡು ಓಡೋದಲ್ಲ. ನಿನ್ನ ತೊಂದರೆಯಲ್ಲಿದ್ದಾಗ ನಿನ್ಗೆ ಯಾರು ಬೆನ್ನೆಲುಬಾಗಿ ನಿಂತಿದ್ರು ಅವ್ರನ್ನ ಮರಿಬೇಡಿ. ಅವ್ರ ಆಶೀರ್ವಾದ ತಗೊಳ್ಳಿ, ಕೊನೆ ತನಕ ನಿಮ್ಮ ವ್ಯಕ್ತಿತ್ವನ ಕಾಪಾಡ್ಕೊಂಡು ಹೋಗಿ. ಆಮೇಲೆ ನಿಮ್ಮನ್ನು ಯಾರ್ಯಾರು ಪ್ರೀತಿಸ್ತಾರೆ ಅವ್ರನ್ನ ಗೌರವಿಸಿ. ದೊಡ್ಡವ್ರ ಅಂದಿನ ಹೋಗಿ ಬ್ರೋ ಅಂದ್ಬಿಡೋದಲ್ಲ, ಬಾಯಿ ತುಂಬ ಅಣ್ಣ ಅಂತಲೇ ಕರೀರಿ. ಅದರಲ್ಲಿ ಯಾವ ತಪ್ಪು ಇಲ್ಲ. ನೀವು ಅಣ್ಣ ಅಂತ ಕರೆದ ತಕ್ಷಣ ಚಿಕ್ಕವರಾಗ್ಬಿಡಲ್ಲ. ನೀವು ಒಳ್ಳೆತನನ ನೀವು ಹೆಂಗೆ ಪುಟ್ರೆ ಮಾಡ್ತೀರ, ನಾಟಕಗಳು ಆಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಪೂರ್ವಕವಾಗಿ ಮನಸ್ಸಲ್ಲಿ ಏನಿರುತ್ತೆ ಅದನ್ನೇ ಮಾತಾಡಿ, ಅದನ್ನೇ ಹೇಳ್ರಿ. ಸುಮ್ಮನೆ ನಾಟಕಗಳು ನೀವು ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಬಿಲ್ಡಪ್ಗಳು ತೊಗೊಂಡ್ರೆ ನಾಳೆ ದಿನ 3 ಜನರ ಮುಂದೆ ಮರ್ಯಾದೆ ಹೋಗುತ್ತೆ. ಹಂಗಾಗಿ ನೀವು ಹೆಂಗೆ ಯಾವ ಥರ ಇದ್ದೀರಾ ಅದೇ ಥರ ನಿಮ್ಮ ಲೈಫ್ನ ತೊಗೊಂಡೋಗಿ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮನ್ನು ನಂಬಿದವ್ರಿಗೆ ಸಮಯ ಕೊಡಿ, ಸುಳ್ಳು ಹೇಳೋಕೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಂದು ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಎಷ್ಟೇ ನಮಗೆ ಜನಬಲ ಇದ್ರು ಹಣಬಲ ಇದ್ರು ದೈವ ಬಲ ಬೇಕೇ ಬೇಕಂತಾರೆ. ಖಂಡಿತವಾಗಿ ನಿಮ್ಮ ಒಂದು ಹಣೆಬಟ್ಟು ನಾನು ಮೀಟ್ ಆದಾಗ್ಲಿಂದ ನೋಡ್ತಾ ಇದ್ದೀನಿ. ಅದನ್ನ ಹಂಗೆ ಕನ್ಸಿಸ್ಟೆನ್ಸಿಯಾಗಿ ಡೈಲಿ ಇಟ್ಕೊಳೋದಾಗ್ಲಿ, ದೇವರ ಭಕ್ತಿ, ದೈವಿಕ ಭಕ್ತಿ, ಆ ಒಂದು ದೈವ ಬಲ ನಿಮಗೆ ಯಾವ ಥರ ತೋರಿಸಿದೆ? ಇದು ಮುಂಚೆ ಅವಾಗ ನಾನು ತುಂಬ ರೇರ್. ನಾನು ದೇವಸ್ಥಾನಕ್ಕೆ ಹೋದರೆ ಕುಂಕುಮ ಹಾಕೋದೆಲ್ಲ ರೇರ್ ನಾನು. ಹೀಗೆ ಒಂದು ವರ್ಷ ಹಿಂದೆ ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ಅಲ್ಲಿ ಒಬ್ಬರು ಪೂಜಾರರು ನನ್ನ ನೋಡಿ ಒಂದು ಮಾತು ಹೇಳ್ತಾರೆ, ಎಲ್ಲರದು ಹಣೆ ಒಂದು ಥರ ಇದ್ದರೆ ನಿಮ್ಮದು ಹದ್ದು ಥರ ಇದೆ, ನಿಮ್ಮನ್ನಷ್ಟು ಸುಲಭವಾಗಿ ಯಾರಿಗೆ ಸೋಲ್ಸೋಕ್ಕಾಗಲ್ಲ, ನಿಮ್ಮದು ಸೂರ್ಯಗ್ರಹ ಅಂತ ಹೇಳ್ತಾರೆ. ನೀವು ಇದೊಂದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಹಣೆ ಬೊಟ್ಟು ಹಿಡಿದ್ರೆ ಅಭ್ಯಾಸ ಮಾಡ್ಕೊಳ್ಳಿ, ನಿಮಗೆ ಬೇರೆ ಥರ ಪಾಸಿಟಿವ್ನೆಸ್ ಕಾಣಿಸುತ್ತೆ. ಅವತ್ತಿಂದ ಇದನ್ನು ಕ್ಯಾರಿ ಮಾಡ್ತಾಯಿದ್ದೀನಿ. ಅವತ್ತಿಂದ ಮಿಸ್ ಮಾಡದೆ ಮಾಡ್ತಾಯಿದ್ದೀನಿ. ನನಗೆ ಒಳ್ಳೊಳ್ಳೆ ಪಾಸಿಟಿವ್ ವೈಬ್ಸ್ ಕಾಣಿಸ್ತಾ ಇದೆ. ಅದಕ್ಕೆ ಇದೊಂದು ಶೋಕಿಗೋಸ್ಕರ ಸ್ಟೈಲ್ಗೋಸ್ಕರ ಅಂತ ಮಾಡ್ತಾ ಇಲ್ಲ, ಬಟ್ ಇದರಿಂದ ಒಂದು ಬೇರೆ ಥರ ಎನರ್ಜಿ ನನ್ನಲ್ಲಿ ಉತ್ಪತ್ತಿ ಆಗೋ ಥರ ನನ್ನ ನಂಬಿಕೆ. ನಿಮ್ಮಲ್ಲೇ ಒಂದು ಎನರ್ಜಿ ಫಾರ್ಮ್ ಆಗ್ತಾ ಇದೆ. ಒಂದು ದೊಡ್ಡ ಜ್ಯೋತಿಷ್ಯರು, ಒಂದು ಪವಾಡ ಪುರುಷರು ಇವತ್ತನ್ನು ಹೇಳಿದ್ದಕ್ಕೆ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಇದನ್ನು ಎಲ್ಲೂ ಹೇಳಲಿಲ್ಲ ನಾನು, ಈ ವಿಚಾರನ ಪೋಟ್ರೆ ಮಾಡ್ತಾಯಿದ್ದೀನಿ. ಸಾಕಷ್ಟು ಜನ ಈಗ ಇದರಿಂದ ನನ್ನನ್ನು ಒಂದು ಐಡೆಂಟಿಫಿಕೇಶನ್ ಸಿಂಬಲ್ ಆಗಿ ತೊಗೊತಾ ಇದ್ದಾರೆ. ಒಂದು ಇದನ್ನು ಅದನ್ನು ಕೂಡ ತಾವು ಅಬ್ಸರ್ವ್ ಮಾಡಿದ್ದೀರಾ? ಅರ್ಜುನ್ ಸರ್, ಒಂದು ರ್ಯಾಪಿಡ್ ಫೈರ್ ಮಾಡೋಣ. ಖಂಡಿತ ಮಾಡೋಣ. ನಮಗೆ ಯಾಕಂದರೆ ನಾನು ಇರೋದನ್ನು ಇದ್ದಂಗೆ ಹೇಳ್ತೀನಿ, ನೋಡೋಣ, ನಾವು ಒಂದು ಟ್ರೈ ಮಾಡೋಣ. ಒಂದೇ ವಾಕ್ಯದಲ್ಲಿ ಉತ್ತರಿಸ್ಬೇಕು ನೀವು. ಒಂದೇ ವಾಕ್ಯ? ನಾನು ಯಾವ ಹೆಸರು ಹೇಳ್ತೀನಿ, ಯಾವ ವಿಷಯ ಹೇಳ್ತೀನಿ, ಯಾವ ವಿಚಾರ ಹೇಳ್ತೀನಿ, ಒಂದೇ ವಾಕ್ಯದಲ್ಲಿ ಉತ್ತರಿಸ್ಬೇಕು. ಓಕೆ. ದರ್ಶನ್ ಸರ್. ದರ್ಶನ್ ಸರ್ ಬಗ್ಗೆ, ದರ್ಶನ್ ಸರ್ ಅಂದ್ರೇ ಒಂದು ಪಾಸಿಟಿವಿಟಿ. ಅವ್ರು ನೋಡಿದ್ರೇ ಹಿಂಗಿರ್ಬೇಕು, ಹಿಂಗೆ ಮಾಡಬೇಕು ಅನಿಸುತ್ತೆ. ಟ್ರ್ಯಾಕಿಂಗ್ ಸ್ಟಾರ್ ಯಶ್ ಅವರು ಕಷ್ಟದಿಂದ ಬಂದು ಒಂದು ಮಟ್ಟಕ್ಕೆ ಹೆಸರು ಮಾಡ್ಬೋದು ಅಂತ ಜನರು ತೊಗೊಂಡ್ರೆ ಇನ್ಸ್ಪಿರೇಷನ್ನ ತೊಗೋಬೋದು. ಓಕೆ. ರಿಷಬ್ ಶೆಟ್ಟಿ ಒಂದು ಸಿನಿಮಾನ ಯಾವ ಥರ ಮೇಕಿಂಗ್ ಲೆವೆಲ್ ತೊಗೊಂಡೋಗ್ಬೋದು ಅನ್ನೋದನ್ನು ನೋಡ್ಕೊಂಡು ಕಲಿಬೋದು. ಸುದೀಪ್ ಸರ್, ಕಿಚ್ಚ, ಅವರು ಆಬ್ವಿಯಸ್ಲಿ ಅವ್ರ ಸ್ಟೈಲಿಶ್, ಎಲ್ಲರಿಗೂ ಬಿಳಿ ಗಡ್ಡ ಬಿಳಿ ಕೂದಲು ಬರುತ್ತೆ. ಸುದೀಪ್ ಸರ್ ಇದುವರೆಗೆ ಯಾರು ನೋಡಿದ್ದೀರಾ? ಈ ಚಾರ್ನ ಹೆಂಗೆ ಕಾಪಾಡ್ಕೋಬೇಕು ಅನ್ನೋದು ಅವ್ರನ್ನ ತಿಳ್ಕೋಬೇಕು. ಆಫ್ಟರ್ ಪೈಲ್ವಾನ್ ಆದಮೇಲೆ ಸ್ವಲ್ಪ ಚೆನ್ನಾಗಿ ಡಯಟ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಡಯಟು ಅನ್ನೋದಕ್ಕಿಂತ ಅವ್ರು ನೋಡಿರ್ತೀರ ನೀವು, ಎಲ್ಲರ ಹೀರೋಗಳನ್ನ ಬಿಳಿ ಗಡ್ಡ ಬಿಳಿ ಕೂದಲು ಕಾಣಿಸ್ಬಿಡುತ್ತೆ. ಇದುವರೆಗೆ ಅವ್ರು ಕಾಣಿಸಿದ್ಯಾ ನೋಡಿ? ಅದನ್ನು ಮಾಡ್ಕೊಳ್ಳೋದು ಇದೆಯಾ, ಆ ಚಾರ್ನ ಕಾಪಾಡ್ಕೊಳ್ಳೋದು ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಅದು ಉಪೇಂದ್ರ ಸರ್ ಅವಾಗ ಮಾಡ್ತಾ ಇರೋ ಮೂವಿಗಳು ಆದಷ್ಟು ಬೇಗ ಮಾಡಲಿ. ಅವರು ಬುದ್ಧಿವಂತಿಕೆನೇ ಬೇರೆ ಬಿಡಿ. ರೀಸೆಂಟಾಗಿ UI ಕೂಡ ರಿಲೀಸ್. ಹೌದು, ನಾವು ಕೂಡ ಕಾಯ್ತಾ ಇದ್ದೀವಿ ಆ ಥರದ್ದು ಸಿನಿಮಾಗಳು ಬರಲಿ ಅಂತ ನಾವು ಕೇಳ್ಕೊತೀವಿ. ನಾವು ನಿಮ್ಮ ನಮ್ಮ ವೈಫು ಸ್ಟ್ರೆಂತು, ಅವಳ ಹಾನೆಸ್ಟಿ, ಅವಳ ಗಟ್ಟಿತನ, ನನ್ನ ಥರನೇ ಸ್ಟ್ರೈಟ್ ಫಾರ್ವರ್ಡ್ನೆಸ್. ಇದ್ದಂಗೆ ಹೇಳ್ತಾಳೆ, ತಪ್ಪು ಮಾಡೋದು ತಪ್ಪೇ, ಹಿಂದೆ ಮುಂದೆ ನೋಡಲ್ಲ.
ಆ ಥರ ಒಂದು ನಂಬಿಕೆ. ಶಿ ಇಸ್ ಮೈ ನಂಬಿಕೆ, ಶಿ ಇಸ್ ಮೈ ಲೈಫ್. ವರ್ಕೌಟ್ ಬಗ್ಗೆ ನನಗೆ ಫಿಟ್ನೆಸ್ ಅಂದರೆ ಚಿಕ್ಕ ವಯಸ್ಸಿಂದನೂ ಆ ಕ್ರೇಜ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಇದುವರೆಗೂ ಕೂಡ. ಹೊಟ್ಟೆ ಅಂತ ಬಂದುಬಿಟ್ರೆ ಇಮಿಡಿಯೇಟ್ಲಿ ನಾನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಆಮೇಲೆ ಸ್ವಲ್ಪ ವೆಯ್ಟ್ ಇನ್ನೂ ಗೇನ್ ಆಗಿದ್ದೀನಿ, ಒಂದೇ ಒಂದು ಕಾರಣ ನಂಗೆ ಸರ್ಜರಿ ಆದಮೇಲೆ ನಾನು ವೆಯ್ಟ್ಸು ಜಾಸ್ತಿ ನಾನು ಕಡೆ ಗಮನ ಕೊಡಲಿಲ್ಲ ನಾನು. ಸೊ ಹಂಗಾಗಿ ಈಗ ಮತ್ತೆ ಶುರು ಮಾಡಿದ್ದೀನಿ, ಲೈಟಾಗಿ ಶುರು ಮಾಡಿದ್ದೀನಿ, ಮತ್ತೆ ಕಂಬ್ಯಾಕ್ ಆಗ್ಬಿಡ್ತೀನಿ. ನಿಮ್ಮ ಬೈಸಿಪ್ಸ್ ಏನಾದ್ರು ತೋರಿಸ್ಬೋದಾ ನಮ್ಮ ವೀಕ್ಷಕರಿಗೆ? ನಾವೇನು ತೀರಾ ಮಲ್ಟಿ ಬಾಡಿ ಬಿಲ್ಡರ್ ಅಂತಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಅಲ್ಲ, ನಮ್ಮಂಥವ್ರಿಗೆ ನಮಗೆ ಇರಬಾರ್ದಾಯ್ತಲ್ಲ ಅನ್ಸುತ್ತಲ್ಲ, ಅಂಥವ್ರಿಗಾರ ಯೂಸ್ ಆಗಿ. ಅಂದರೆ ನಮ್ಮನ್ನೆಲ್ಲ ನೋಡಿಕೊಂಡು ನೀವು ಇನ್ಸ್ಪೈರ್ ಆಗಿ ಅಷ್ಟೇ ಸಿಂಪಲ್ ಆಗಿ ಅದನ್ನು ತಗೊಳ್ಳಿ. ಹಿಂಗಿರ್ಬೇಕು, ನೋಡಿದ ತಕ್ಷಣ ಏನೋ ಸಮಥಿಂಗ್ ಇದೆ ಅನ್ನೋ ಥರ ಇರಬೇಕು. ನಮಗೆ ಇದು ಎಷ್ಟು ಮುಖ್ಯ, ಇದು ಅಷ್ಟೇ ಮುಖ್ಯ. ಅಂದರೆ ಈಗ ನಾವು ತೀರಾ ಹಿಂಗಿದ್ರೆ ಅಲ್ಲ, ವರ್ಕೌಟ್ ಬಿಟ್ಟು ಎಷ್ಟು ದಿನಗಳಾದ್ವು? ವರ್ಕೌಟು ನಾನು ಸುಮಾರು 2 years 2.5 ವರ್ಷ ಬಿಟ್ಬಿಟ್ಟಿದ್ದೆ. ಸೊ ಮತ್ತೆ ಈಗ ಸ್ಲೋಲಿ ಶುರು ಮಾಡಿದ್ದೀನಿ. ಈಗ ಸಿನಿಮಾಗಳು ಆದಾಗ ಮತ್ತೆ ರೆಡಿ ಆಗ್ಬಿಡ್ತೀನಿ ನಾನು. ಫಿಟ್ನೆಸ್ ತೀರಾ ಪ್ಯಾಕ್ ಹೋಯ್ಕು ಅಂತಲ್ಲ, ಫಿಟ್ನೆಸ್ ರೆಡಿ ಆಗ್ಬಿಡ್ತೀನಿ ನಾನು. ನಿಮ್ಮ ಜೀವನದಲ್ಲಿ ಏನು ಮುಖ್ಯ ಆಗುತ್ತೆ ನಿಮ್ಮ ಒಂದು ಲೈಫ್ನಲ್ಲಿ? ನಮ್ಮ ಒಂದು ಲೈಫಲ್ಲಿ ದುಡ್ಡು ಮುಖ್ಯನೇ. ಏನಕ್ಕಂದರೆ ಹೇಳ್ಬೋದು, ದುಡ್ಡು ಒಳ್ಳೆ ಫ್ರೆಂಡ್ಸು, ಇದೆರಡು ಬೇಕೇ ಬೇಕು. ಅದಕ್ಕೂ ಮೀರಿ ಅದೇ ಫ್ರೆಂಡ್ಸಲ್ಲಿ ನಂಬಿಕೆ ಇರುತ್ತೆ. ಸೊ ದುಡ್ಡಲ್ಲಿ ಜೀವಮಾನ ಇರುತ್ತೆ. ಜೀವನ ನಡೆಸ್ಬೇಕು ಅಂದರೆ ದುಡ್ಡು ಬೇಕು, ಕಷ್ಟ ಬಂದಾಗ ನಮ್ಮ ಸ್ನೇಹಿತರು ಬೇಕು. ಅಂದರೆ ನಿಮ್ಮ ಪ್ರಕಾರ ದುಡ್ಡಿದ್ರೆ ಇಮಿಡಿಯೇಟಾಗಿ ನೆಮ್ಮದಿ ಬಂದೇ ಬರುತ್ತೆ ಅಂತ? ದುಡ್ಡು ಇದು ಆ ಲೆಕ್ಕಾಚಾರ ನೋಡ್ರೆ ಇವತ್ತು ಅಂಬಾನಿಯವರು ನೆಮ್ಮದಿಯಾಗಿದ್ದಾರೆ ಕಂಪ್ಲೀಟ್ ಆಗಿ. ಇರೋಕ್ಕಾಗಲ್ಲ, ಯಾಕಂದರೆ ಸಾಲ ಎಲ್ಲರೂ ಮಾಡ್ತಾರೆ, ಕೋಟಿಗಟ್ಟಲೆ ಸಾಲ ಇವತ್ತು ಮಾಡೋಂಗಿದೆ. ದುಡ್ಡು ಒಂದೇ ಅಲ್ಲ, ಬಟ್ ಅಂದರೆ ಆನೆ ಬಾರ ಆನೆಗೆ ಇರುವೆ ಬಾರ ಇರಬೇಕು. ಖಂಡಿತವಾಗ್ಲು ಖಂಡಿತ. ಯಾಕಂದರೆ ದುಡ್ಡು ಬೇಕೇ ಬೇಕು. ಏನಕ್ಕಂದರೆ ನಮಗೇನೋ ಹೆಚ್ಚು ಕಮ್ಮಿ ಆಯ್ತಾ, ನಮ್ಮ ಹೆಂಡತಿ ಮಕ್ಕಳು ಇರಬೇಕು ಅಂದರೆ ದುಡ್ಡು ಮಾಡಬೇಕಲ್ವ. ದುಡ್ಡಿದ್ರೆ ತಾನು ಅವರು ಚೆನ್ನಾಗಿರೋದು. ಹಾಗಾಗಿ ನಾವು ಹೆಂಡತಿ ಮಕ್ಕಳನ್ನ ಫಸ್ಟ್ ಕಾಪಾಡ್ಕೋಬೇಕು. ಸೊ ಮನಿ ಮೇಕ್ಸ್ ಎವ್ರಿಥಿಂಗ್ ಇನ್ ಲೈಫ್. ಖಂಡಿತ. ಅದೇ ಆರೋಗ್ಯ ದುಡ್ಡು ಮಾಡಿದ ಮೇಲೆ ಒಂದು ನೀವು ಹೇಳಿದ್ರಿ, ನೆಮ್ಮದಿನೇ ಇಮಿಡಿಯೇಟ್ ಆಗಿ ಬರುತ್ತೆ, ಆರೋಗ್ಯ ನೋಡಿ ದುಡ್ಡು ಮಾಡೋ ಬರದಲ್ಲಿ ಅವೆರಡು ಹೋಗ್ಬಾರ್ದಂತ. ಹೌದು. ಇನ್ನೊಂದು ತಿಳ್ಕೊಳ್ಳಿ, ಇವಾಗ ಆರೋಗ್ಯ ಕೆಡ್ತು, ದುಡ್ಡಿದ್ರೆ ತಾನೇ ನಾವು ಮತ್ತೆ ಕಂಬ್ಯಾಕ್ ಆಗಕ್ಕೆ ಸಾಧ್ಯ. ದುಡ್ಡಿಲ್ಲ ಅಂದ್ರೆ ದುಡ್ಡು ಮಾಡಕ್ ಹೋಗೇನೆ ಆರೋಗ್ಯ ಕೆಟ್ಟಿರುತ್ತಲ್ಲ ಅವಾಗ. ಆರೋಗ್ಯ ಭಗವಂತ ಡಿಸೈಡ್ ಮಾಡಿದ್ರೆ ಎನಿ ಟೈಮ್ ಯಾರಿಗೆ ಬೇಕಾದರೂ ಆರೋಗ್ಯ ಕೆಡ್ಬೋದು. ಅದಕ್ಕೆ ಹೇಳೋದು. ಸೊ ದುಡ್ಡು ಈ ಸ್ನೇಹನೂ. ಸೊ ದೇವರು ಆರೋಗ್ಯ ಚೆನ್ನಾಗಿ ಕೊಟ್ಬಿಟ್ರೆ ಸೇಫ್ ಆಗಿರ್ತೀವಿ. ಆರೋಗ್ಯ ಕೆಡ್ತು ಅದನ್ನು ವಾಸಿ ಮಾಡ್ಕೋಬೇಕಂದ್ರೆ ನಾವು ಮತ್ತೆ ದುಡ್ಡೇ. ಇವತ್ತು ಪ್ರೈವೇಟ್ ಹಾಸ್ಪಿಟಲೈಸೇಷನ್ ಕೇಳ್ರಿ, ಮುಟ್ಟಿದ್ರೆ ದುಡ್ಡು. ಅಂದರೆ ನಾನು ಹೇಳ್ತಿರೋದೇನಂದ್ರೆ, ನಮ್ಮ ಒಂದು ಲೈಫ್ ಸ್ಟೈಲು ಯಾವ ಥರ ಇಟ್ಕೊಂಡಿರ್ತೀವೋ ಆ ಥರ ನಮ್ಮ ಹೆಲ್ತ್ ಇರುತ್ತೆ, ಖಂಡಿತ ಅದೇ ಆರೋಗ್ಯನಷ್ಟು ನಾವು ಕಾಪಾಡ್ಕೊಂಡು ಹೋಗ್ತಾ ಇರಬೇಕು. ಮಿಕ್ಕಿದ್ದು ಭಗವಂತ ಅವನ ಕೈಲಿ ಇರುತ್ತೆ. ಕೆಟ್ಟದನ್ನು ಮಾಡ್ತಾ ಹೋಗ್ಬಾರ್ದು. ನಾವು ಒಳ್ಳೇದು ಮಾಡಿದ್ರೆ ಸಾಕು, ದೇವ್ರು ಚೆನ್ನಾಗಿಡ್ತಾನೆ ಅಂತ ನಂಬಿಕೆ ಮೇಲೆ ಹೋಗ್ತಾ ಇರ್ತೀವಿ. ಅದು ಹಾಗಾಗಿ ಆರೋಗ್ಯನ ಕಾಪಾಡ್ಕೊಳ್ಳಿ ಮೇನ್. ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಏನಾದರೂ? ನೆಕ್ಸ್ಟ್ ಪ್ರಾಜೆಕ್ಟು ಇನ್ನೊಂದು ಒಂದು ಜಾಂಬವ ಅಂತ ಒಂದು ಟೈಟ್ಲ್ ರೆಡಿ ಆಗ್ತಾ ಇದೆ. ಅದು ಆದಷ್ಟು ಶೀಘ್ರದಲ್ಲೇ ಶುರುವಾಗುತ್ತೆ ಪ್ರಾಜೆಕ್ಟು. ಆಮೇಲೆ ವಾಲ್ ಪೋಸ್ಟರ್ ಅಂತ ನಮ್ಮ ಸ್ನೇಹಿತರೆ ಒಂದು ಸಿನಿಮಾ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ದಾರೆ. ವಾಲ್ ಪೋಸ್ಟರ್ ಅಂತ ಒಂದು ಸಿನಿಮಾ ಕೂಡ ಬರ್ತಾ ಇದೆ. ಅದರಲ್ಲೂ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಗಳನ್ನೇ ಮಾಡ್ತಾ ಇದ್ದಾರೆ. ಸೊ ಅಮರ್ ಗೌಡ್ರು ಅಂತ ಪ್ರೊಡ್ಯೂಸರ್ ಲಾಂಚ್ ಆಗ್ತಾರೆ. ಪೂಜೆ ಶುರುವಾಗಿ ಸೋಮ ಅಂತ ಒಬ್ಬ ಒಂದು ರಿಯಲಿಸ್ಟಿಕ್ ಒಂದು ಗುಂಡುಕಲ್ಲಿದ್ದಂಗೆ ಇದನ್ನು ಆ ವ್ಯಕ್ತಿ ಒಂದು ರಿಯಲ್ ಕಥೆನ ಮಾಡೋಣ ಅಂತ ಶುರು ಮಾಡಿದ್ದಾರೆ. ಆಮೇಲೆ ಇನ್ನೂ ಒಂದು ಮುಹೂರ್ತ ಆಗಿದೆ, ಏಕಲವ್ಯ ಅಂತ ಒಂದು ಮುಹೂರ್ತ ಆಗಿದೆ. ಆಮೇಲೆ ಇನ್ನೂ ಒಂದು ದೊಡ್ಡ ಲವ್ಯ, ಅದು ಏಕಲವ್ಯ ಅಲ್ಲ, ಇದು ಏಕಲವ್ಯ, ಒರಿಜಿನಲ್ ಏಕಲವ್ಯ ಒಂದು ಟೀಸರ್ ರೆಡಿ ಆಗಿದೆ. ಅದಕ್ಕೂ ಅದು ಜನ ಅನ್ಕೊಂಡಿರ್ಬೋದು ಸಿನಿಮಾ ಮಾಡ್ತಾ ಇಲ್ಲ ಅಂತ. ಸಿನಿಮಾ ಮಾಡ್ತಾ ಇಲ್ಲ, ಮಾಡಿದ್ರೆ ದಿನ ಸಿನಿಮಾ ಇರುತ್ತೆ, ಬಟ್ ನನಗೆ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಜನಕ್ಕೆ ಬರಬೇಕು ಅನ್ನೋದು. ಆಮೇಲೆ ಇನ್ನೂ ಒಂದು ದೊಡ್ಡ ಸಿನಿಮಾ ನಮ್ಮ ಸ್ನೇಹಿತರು ಈಗ ಮಾತುಕತೆ ಮಾಡ್ತಾವ್ರೆ, ನನ್ನ ಪರವಾಗಿ ಅವ್ರು ಮಾತುಕತೆ ಮಾಡ್ತಾವ್ರೆ. ಆ ಸಿನಿಮಾ ಈಗ ಓಕೆ ಆದರೆ ಅದು ಟೇಕಪ್ ಆಗುತ್ತೆ. ಆಮೇಲೆ ಇನ್ನೊಂದಷ್ಟು ಚರ್ಚೆಗಳು ನಡೀತಾ ಇದೆ. ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಮತ್ತೆ ಅರ್ಜುನ ಮಾಸಾಗಿ ಬಂದೇ ಬರ್ತಾನೆ, ಸೋಲಲ್ಲ. ಎಷ್ಟೇ ಕುಗ್ಗಿದ್ರೂ ಸೋಲಲ್ಲ. ಮತ್ತೆ ಅದೇನೋ ರಾಕ್ಷಸ ಅಂತಾರಲ್ಲ, ರಕ್ತ ಕೆಳಗಡೆ ಬಿದ್ದರೆ ಮತ್ತೆ ಹುಡ್ಕೊತಾ ಇರತ್ತಾರಲ್ಲ, ಆ ಥರ ಮುಂದೆ ಬರ್ತಾ ಇರ್ತೀನಿ. ನೀವುಗಳು ಲೈಫಲ್ಲಿ ಯಾವತ್ತು ಕುಗ್ಗಬೇಡಿ. ಏನೇ ಕಷ್ಟ ಬಂದರೂ ಧೈರ್ಯವಾಗಿ ಎದುರಿಸಿ. ಆಮೇಲೆ ಸಾವಿಗೆ ಶರಣಾಗಬೇಡಿ. ಸಾಲ ಮಾಡಿಬಿಟ್ಟಿದ್ದೀನಿ, ನಾನು ಕುಗ್ಬಿಟ್ಟಿದ್ದೀನಿ ಅಂತ ನೀವು ನೇಣ ಹಾಕ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಆ ಥರ ಕಷ್ಟಗಳು ಬಂತ ನಮ್ಮ ಎದುರುಗಡೆ ಬರ್ರಿ. ನಿಮ್ಮನ್ನು ನೆಕ್ಸ್ಟ್ ಮೂಮೆಂಟಲ್ಲಿ ನೀವು ಹಾರ ಹಾಕೊಳ್ಳಲ್ಲ, ಹಾರ ಹಾಕ್ಕೊಂಡು ಮನೆಗೆ ಹೋಗ್ತೀರ. ಅಷ್ಟು ಮೋಟಿವೇಟ್ ನಾನು ಮಾಡ್ತೀನಿ.
ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧೈರ್ಯವಾಗಿರಿ, ಏನೇ ಬರಲಿ. 10 ಜನ ಸ್ನೇಹಿತರು ಬೇಡ, ಒಬ್ಬರು ಒಳ್ಳೆ ಸ್ನೇಹಿತ ಇದ್ದರೆ ಸಾಕು ನಿಮ್ಮನ್ನು ಮುಂದಕ್ಕೆ ತೊಗೊಂಡೋಗೋಕ್ಕೆ. ಎಲ್ಲರೂ ಚೆನ್ನಾಗಿರಿ, ಭಯ ಬೀಳ್ಬೇಡಿ, ಏನೇ ಬಂದರೂ ಭಯ ಬೀಳ್ಬೇಡಿ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಅರ್ಜುನ್ ಸರ್, ನಿಮ್ಮ ಒಂದು ಸಮಯ ಕೊಟ್ಟಿದ್ದಕ್ಕೆ ನಮಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನಮ್ಮ ಒಂದು ಕರೆಗೆ ಹೂಗೊಟ್ಟು ಇಲ್ಲಿ ತನಕ ಬಂದಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಸಮಸ್ತ ಜನತೆಗೆ ಒಳ್ಳೆಯದಾಗಲಿ. ನಿಮ್ಮ ಬೆಂಬಲ ಇದ್ದರೆ ಖಂಡಿತ ಇನ್ನು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತೀವಿ, ದೊಡ್ಡ ಮಟ್ಟದಲ್ಲಿ ಬೆಳಿತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಏನಕ್ಕಂದರೆ ಈ ಥರ ಒಂದು ಕಲಾವಿದರನ್ನ ನೀವು ಏನೋ ಇದೆ ಇವರಲ್ಲಿ ಸಮಥಿಂಗ್ ಅಂತ ನಾನೇ ಅಲ್ಲ, ನನ್ನಷ್ಟ ಒಳ್ಳೊಳ್ಳೆ ಕಲಾವಿದರು ಈ ಥರ ವೇದಿಕೆಗಳು ಕೊಡಬೇಕು. ಅವರು ಕೂಡ ಮುಂದೆ ಬಂದು ಅವರ ಒಂದು ವ್ಯಕ್ತಿತ್ವನ ಮುಂದೆ ಮಾಡಿ. ಇವತ್ತು ಬರೀ ರೀಲ್ಸ್ ಮಾಡಿಕೊಂಡು ಎಷ್ಟೋ ಜನ ಟೈಮ್ ಪಾಸ್ ಮಾಡ್ತವ್ರೆ. ಟೈಮ್ ಪಾಸ್ ಅಲ್ಲ ಟ್ಯಾಲೆಂಟ್. ನಿಜವಾದ ಟ್ಯಾಲೆಂಟ್ಗಳನ್ನು ಈಚೆ ಕರ್ಗೊಬನ್ನಿ. ಓಕೆ, ಅವರು ಮುಂದಷ್ಟು ಸಿನಿಮಾಗಳು ಮಾಡ್ತಾರೆ, ಅವ್ರದ್ದು ಒಂದು ಕುಟುಂಬ ಅಂತ ಇರುತ್ತೆ, ಅವ್ರದ್ದು ಒಂದು ಡ್ರೀಮ್ಸ್ನ ನೀವು ಪೋರ್ಟ್ರೇ ಮಾಡಬೇಕು, ಮುಂದೆ ತೊಗೊಂಡು ಬರಬೇಕು. ಸೊ ತಮಗೂ ಕೂಡ ನಮ್ಮ ಒಂದು ಏನೋ ನಮ್ಮದೊಂದು ಪುಟ್ಟ ಸಾಧನೆನ ಕಂಡು ಹಿಡ್ದು ನಮ್ಮನ್ನು ಕರೆಸಿ ವೇದಿಕೆಯಲ್ಲಿ ನಮ್ಮನ್ನು ಬೀಳ್ಕೊಡ್ತಾ ಇದ್ದೀರಾ ಅಂದರೆ ನಮಗೂ ತುಂಬ ಹೆಮ್ಮೆ ಇದೆ. ನಾವು ಕೂಡ ಯಾರನ್ನು ಮರೆಯಲ್ಲ. ಧನ್ಯವಾದಗಳು ತಮ್ಮ ಇದು ಬೀಳ್ಕೊಡುಗೆಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಕಾಪಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಇದು ಅರ್ಜುನ್ ಅವರ ಮನದಾಳದ ಮಾತಾಗಿತ್ತು. ಪ್ರೀತಿ ಆಗಿರ್ಬೋದು, ತ್ಯಾಗ ಆಗಿರ್ಬೋದು, ಸ್ನೇಹ ಆಗಿರ್ಬೋದು, ಸಿನಿಮಾ, ಬದುಕು, ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾ ಬಂದರು. ಕರುಳು ಇಂಡೋ ಒಂದು ಘಟನೆ ಕೂಡ ನಮಗೆ ತಿಳಿಸಿದ್ರು ಅವರು. ಹೀಗೆ ಸಾಕಷ್ಟು ಮಾತಾಡ್ತಾ ಹೋದರೆ ಸಾಕಷ್ಟು ವಿಚಾರಗಳು ಸಿಗ್ತವೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಅರ್ಜುನ್ ಸರ್ ಅವ್ರನ್ನ ನಾವು ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನೇ ಒಂದು ನಿಮಗೆ ನಿಮ್ಮ ಒಂದು ಲೈಫಲ್ಲಿ ಈ ಥರ ಒಂದು ಘಟನೆಗಳು ನಡೆದಿದ್ದರೆ, ನಿಮಗೆ ಹೆಮ್ಮೆ ಅಂತ ಅನಿಸಿದರೆ, ಒಂದು ಕಾಮೆಂಟ್ ಬಾಕ್ಸಲ್ಲಿ ನೀವೊಂದು ನಿಮ್ಮ ಒಂದು ಅಭಿಪ್ರಾಯನ ತಿಳಿಸ್ಬೋದು. ತುಂಬ ಧನ್ಯವಾದಗಳು. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.